ಇದಕ್ಕಿದ್ದಂಗೆ ನಮ್ಮ ಮನೇಲಿ ಬಟ್ಟೆ ಬಿದ್ದೋಯ್ತು. ಪ್ರಕೃತಿಯ ವಿರೋಧವಾಗಿ ಏನು ನಡೆಯಲ್ಲ. ಟಾಮ್ ಜೆಂಡರ್ ರಿವೀಲ್ ಅಂತ ಒಂದು ವಿಡಿಯೋ ಮಾಡೋಣ. ನಮ್ ಫ್ರೆಂಡ್ಸ್ ಯಾವತ್ತೂ ನೋಡ್ಲೇ ಇಲ್ಲ. ನೀನ್ ಮಾತು ಜಾಸ್ತಿ ಆಗೈತೆ ಅಂದ್ರೆ ಸಕ್ಕರೆ ಕಮ್ಮಿ ಹಾಕ್ಬೇಕು. ನಿಮ್ಮ ಮನೆಗೆ ಬಂದು ಯಾರಾದ್ರೂ ಅಲ್ಲಾಡಿಸ್ತಾರೆ ನೀನ್ ಸುಮ್ನೆ ಇರ್ತೀಯಾ? ಹಿಂಗೆ ಮಳೆಗಾಲದಲ್ಲಿ ಮಳೆ ರಜೆ ಅಂತ ಕೊಡ್ಬೇಕು. ಇರುವೆಗಳು ಸೊಳ್ಳೆಗಳು ಕಾಂಪಿಟೇಷನ್ ಅಲ್ಲಿ ಕಚ್ತವೆ. 5 ನಿಮಿಷಕ್ಕೆ ಬೆಂದೇ ಬಿಟ್ಟೈತೆ. ನೋಡಕ್ ಮಾತ್ರ ಸೂಪರ್ ಬ್ಯೂಟಿಫುಲ್ ಆಗಿ ಕಾಣಿಸ್ತೈತೆ. ನಮ್ಗೆ ಕೈಯ ಸ್ಪೂನು ಸೌಟು ಎಲ್ಲ. ರವೆ ಉಪ್ಪಿಟ್ಟು ತಿಂದ್ರೆ ವಾಯು ಆಗ್ತೈತೆ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗು. ನಾನು ನನಗಿರೋ 1/4 kg ಬ್ರೈನ್ ಉಪಯೋಗಿಸಿ ಸೇಮ್ ಚಪಾತಿ ತರಾನೇ ಬರುತ್ತೆ. ಬೇಕ್ರಿ ತಿಂಡಿ ತಂದ್ಕೊಡೋದು ಕೆಲಸ ಮಾಡ್ತದ. ಎಲ್ಲಾದ್ರೂ ಹೋಗ್ಲಿ ಅಂತ ತಂದ ಇನ್ ಒಳಗಡೆನೂ ಅಷ್ಟು ಒಳಕ್ಕೈತೆ. ನಾವ್ ಯಾವ್ದಕ್ಕೂ ಕಮ್ಮಿ ಇಲ್ಲ. ವಜ್ರಮುನಿಲಕ್ಕೂ ಇದೇ ರಾಜ ಕಾಲುವೆ. ಅಲ್ಲಿ ಟಚ್ ಮಾಡಿದ್ರೆ ನನಗಲ್ಲ. ಇದು ನಮ್ ಸ್ಕೂಲಲ್ಲಿ ಇರ್ಲಿ ಹೇಳ್ಕೊಟ್ಟಿಲ್ಲ. ಫ್ಯಾನ್ ರಿಪೇರಿ, ಮಿಕ್ಸಿ ರಿಪೇರಿ, ಸ್ಟವ್ ರಿಪೇರಿ ಏನೋ ನಮ್ ಪಾಡ್ ನಾಯಿ ಪಾಡ್ಬಿಡು. ಗಂಡ ಅಲ್ಲ ನೀವು ತಗೋ. ಅಯ್ಯಪ್ಪ ಬೇಡ ಗುರೈಸ್ತೈತೆ. ಅವುಗಳು ಕಿಸ್ ಕೊಟ್ರೆ ಗೊತ್ತು ತಾನೆ. ಬಿಸಾಗಿದ್ದೆ ಎಲ್ಲಾದ್ರೂ ಆಯ್ಕ ಬಂದ್ಬಿಡ್ತಾ. ಇಷ್ಟ ದಿನ ತರಿಸಿಲ್ಲ ಫ್ರೆಂಡ್ಸ್, ನಾನೆಂತ ದಡ್ಡಿ. ದಯವಿಟ್ಟು ಈ ತಪ್ಪನ ಕ್ಷಮಿಸಿ ಹೊಟ್ಟೆಗೆ ಹಾಕೊಳ್ಳಿ. ಏನ್ ಮಾಡೋದು ಅಂತ ಗೊತ್ತಿಲ್ಲ, ಏನೋ ಒಂದ್ ಮಾಡೋಣ. ಇದು ಒಂದ್ ಒಳ್ಳೆ ರೆಸಿಪಿ. ಬ್ರೆಡ್ ರಸ್ ಮಲೈ ನನ್ನ ಸ್ಟೈಲ್ ಒಂದು ರೆಸಿಪಿ. ಇದು ಇದೇ ಟೇಸ್ಟ್ ತಿಂದಿದ್ ನಾನು ಅವತ್ತು. ಕೈ ನೋವ್ತಿದ್ ನನ್ ಗಂಡನ್ ಪಾಪ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರು ಹೇಗಿದ್ದೀರಿ? ನಾವು ಸೂಪರ್ ಆಗಿದ್ದೀವಿ. ನೋಡಿ ಗ್ರೀನ್ ಇಂಥ ವಾತಾವರಣದಲ್ಲಿ ಇದ್ರೆ ಎಲ್ಲರೂ ಸೂಪರ್ ಆಗಿ ಕಾಣಿಸ್ತಾರೆ. ಮಾಮೂಲಿಯಾಗಿ ನಾನು ಬೆಳಗ್ಗೆ ಅಂದ್ರೆ ಒಂದು 7 ಗಂಟೆ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಇವತ್ತು 6 ಗಂಟೆಗೆ ಎದ್ದು ಬೆಳಗ್ಗೆನೆ ಮನೆ ಕೆಲಸ ಒಂದ್ ಸ್ವಲ್ಪ ಮುಗಿಸ್ಕೊಂಡು ಮನೆ ಬಾಗ್ಲೆಲ್ಲ ಗುಡಿಸಿ ಕುಡಿಯೋ ನೀರೆಲ್ಲ ಹಿಡಿದು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದೀನಿ. ಇವತ್ತು ಶುಕ್ರವಾರ, ಪೂಜೆ ಅಂತೂ ಇಲ್ಲ. ಯಾಕೆ ಪೂಜೆ ಇಲ್ಲ ಅಂದ್ರೆ ಮೊನ್ನೆ ತಾನೇ ಶಿವರ್ ರಿಲೇಷನ್ ಅಲ್ಲಿ ಒಬ್ರು ತೀರೋದ್ರು. ಹಂಗಾಗಿ ಅವ್ರದ್ದು ಅದೇನೇನೋ ಕಾರ್ಯಗಳಿರ್ತದೆ, ಅದೆಲ್ಲ ಮುಗಿಯೋವರೆಗೂ ಕೆಲಸ ಏನು ಪೂಜೆ ಮಾಡಂಗಿರಲ್ವಲ್ಲ. ಹಂಗಾಗಿ ಮಾಡ್ಕೊಳ್ತಾ ಇಲ್ಲ. ಅವ್ರದ್ದೇನಿದೆ ಎಲ್ಲ ಮುಗಿದ್ಮೇಲೆ ನಾನು ಒಂದ್ ಸ್ವಲ್ಪ ಮನೆ ಬಾಗ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಆಮೇಲೆ ಪೂಜೆ ಮಾಡ್ಕೊಳ್ಳುವಂತ. ಅವ್ರ ಊರಲ್ಲಿ ಇದಾರೆ ಅಂದ್ರೆ ಊರಲ್ಲಿ ಡೆತ್ ಆಗಿರೋದು, ನಾವಿರೋದು ಇಲ್ಲಿ ಮಾಡ್ಕೋಬೋದಲ್ಲ ಅಂತ ಕೆಲವ್ರಿಗೆ ಅನ್ಸ್ಬೋದು. ಯಾಕೋ ನನಗೆ ಮಾಡೋದ್ ಬೇಡ, ಎಲ್ಲಿದ್ರು ಸಂಬಂಧನೇ ಅಲ್ವಾ ಅಂತ ಅನಿಸ್ತೈತೆ. ಅದಕ್ಕೋಸ್ಕರ ಇದ್ರ ಬಗ್ಗೆ ನೀನ್ ಹೇಳ್ತೇನಪ್ಪಿ, ಮಾಡ್ಬೋದಾ ಪೂಜೆ? ಮಾಡ್ಬೋದಾ? ಸರಿ. ಬೆಳಗ್ಗೆ ಏನ್ ಹೇಳ್ತೀನಿ ನಮ್ಮ ಫ್ರೆಂಡ್ಸ್ಗೆ? ಗುಡ್ ಮಾರ್ನಿಂಗ್ ಅಷ್ಟೇ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನೇ ಹೇಳೋದ್ ಮರ್ತೆ, ಪರವಾಗಿಲ್ಲ ಬೇಷ್ಪಾ. ಈಗ ಫುಲ್ ಡೇ ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇದು ಫಾರ್ ದ ಫಸ್ಟ್ ಟೈಮ್ ನಮ್ಮ ಮನೇಲಿ ಬ್ರೆಡ್ ಮಾಮೂಲಿ ನೆನ್ನೆ ತಂದಿದೆ, ಅದಿದೆ. ಅದು ತರಿಸಿರೋದು ಒಂದು ರೆಸಿಪಿಗೆ. ನಿಜ ಅದ್ರಲ್ಲಿ ಒಂದು ರೆಸಿಪಿ ಮಾಡ್ತೀನಿ. ರೋಸ್ಟ್ ಅಲ್ಲ, ಬ್ರೆಡ್ ರೋಸ್ಟ್ ಅಲ್ಲ, ನೀವ್ ಎದ್ರಕೋಬೇಡಿ. ನೋಡಿ ಇಲ್ಲಿ ಗಟ್ಟಿ ಹಾಲು ಕಾಯಿಸ್ಬಿಟ್ಟು ಫ್ರಿಜ್ ಅಲ್ಲಿ ಇಟ್ಟಿದ್ರೆ ಜಾಸ್ತಿ ಕೆನೆ ಸಿಗ್ತೈತೆ ಅಂತ ಹೇಳಿದ್ರಲ್ಲ. ರಾತ್ರಿ ಶಿವನು ನಾನಿಬ್ರು ಹಾಲು ಕುಡ್ದಿಲ್ಲ, ಹಾಲು ಕಾಯಿಸಿಟ್ಟಿದ್ದೆ. ಕೆನೆ ಎತ್ಕೊಂಡು ಟೀ ಮಾಡೋಣ ಅಂತಿದ್ದೀನಿ ಫ್ರೆಂಡ್ಸ್. ಬ್ರೆಡ್ ಬೇರೆ ಐತಲ್ಲ, ಹಂಗಾಗಿ ಟೀ ಜೊತೆ ಚೆನ್ನಾಗಿರುತ್ತೆ. ವಾತಾವರಣ ಬೇರೆ ಮಳೆ ಬಿದ್ದು ಫುಲ್ ಚಳಿ ಆಗೈತೆ ಈ ತರ. ಮತ್ತೆ ಮೊನ್ನೆದು ವಿಡಿಯೋ ನೋಡ್ಬಿಟ್ಟು ತುಂಬಾ ಜನ ಫ್ರಿಡ್ಜ್ ಅಲ್ಲಿ ಬೇಳೆ ಇಡಬೇಡಿ, ಕಾಳು ಇಡಬೇಡಿ, ಎಣ್ಣೆ ಇಡಬೇಡಿ, ಮೇನ್ ಎಣ್ಣೆ ಇಡಬೇಡ್ರಿ ಅಂತ ಹೇಳ್ತಾ ಇದ್ದೀರಾ. ಫ್ರಿಜ್ ಅಲ್ಲಿ ಎಣ್ಣೆ ಇಡಕ್ಕೆ ಒಂದೇ ಒಂದ್ ಕಾರಣ, ಆಚೆ ಇಟ್ರೆ ಜಿಳ್ಳೆಗಳು ಕಚ್ತವೆ, ಮತ್ತೆ ಇಡಕ್ಕೂ ಜಾಗ ಇಲ್ಲ. ತುಂಬಾ ಜನಕ್ಕೆ ಗೊತ್ತು ಮನೇಲಿ ಈ ತರ ಇರುತ್ತೆ, ಸ್ವಲ್ಪ ಜಾಗ ಇರಲ್ಲ, ಜಾಗದ ತೊಂದ್ರೆ ಎಲ್ಲ ಐತೆ ಅಂತ. ಕೆಲವರು ಅಂದ್ರೆ ಒಂದು ಐಡಿಯಾ ಐತೆ ನನ್ಗೆ, ಒಂದು ದೊಡ್ಡ ಬಾಕ್ಸ್ ತಗೊಂಡು ಅದ್ರಲ್ಲಿ ಬೇಕಾಗಿರೋ ರೇಷನ್ ಐಟಮ್ಸ್ ಎಲ್ಲ ಹಾಕಿ ಒಂದ್ ಕಡೆ ಇಟ್ಟರು ಆಗುತ್ತೆ. ಸ್ವಲ್ಪನೂ ಜಾಗ ಇಲ್ಲ ಮನೆಯಲ್ಲಿ, ಎಲ್ಲಿ ನೋಡಿದ್ರೆ ಫುಲ್ ಕವರ್ ಆಗಿರ್ತೈತೆ. ಚಿಕ್ಕ ಮನೆ ಆಗಿರೋದ್ರಿಂದ ಎಣ್ಣೆ ಬೇಳೆ ಎಲ್ಲ ಆಚೆ ಇಟ್ರೆ ಇಲಿಗಳು ಇಲ್ಲ ಜಿಳ್ಳೆಗಳು ತಿಂದು ಸುಮ್ನೆ ಹಾಳಾಗ್ತೈತೆ ಅನ್ಬಿಟ್ಟು ಫ್ರಿಜ್ ಅಲ್ಲಿ ಇಟ್ಟಿದ್ದೀನಿ. ಮತ್ತೆ ನಾನು ಇದನ್ನ ಫ್ರಿಜ್ ಅಲ್ಲಿ ಇಡೋದು ನೋಡಿ ಕಲ್ತಿದ್ದು ಸಹ ನಮ್ಮ ಓನರಮ್ಮ ಹತ್ರನೇ. ಅವ್ರು ಪ್ರತಿಯೊಂದು ರೇಷನ್ ಐಟಮ್ಸ್ ಅದು ಇದು ಎಲ್ಲ ಫ್ರಿಜ್ ಅಲ್ಲಿ ಇಟ್ಟಿರ್ತಾರೆ. ಯಾವಾಗ್ಲೂ ಬಂದು ವರ್ಷಕ್ಕೊಂದ್ಸಲನ 2 ಸಲನ ಬಂದ್ರು ಅದನ್ನೇ ಬಳಸ್ಕೊಳ್ತಾರೆ, ಏನ್ ತೊಂದ್ರೆ ಇಲ್ಲ ಅಂತ. ಅವ್ರನ್ನೇ ಕೇಳಿದ್ದೀನಿ, ಅವ್ರ ವಯಸ್ಸಲ್ಲಿ ದೊಡ್ಡವ್ರು ಬೇರೆ, ಎಣ್ಣೆ ಎಲ್ಲ ಇಡ್ಬೋದಾ ಹಂಗಿಂಗೆ ಅಂತಲ್ಲ. ಒಣಮೆಣಸಿನಕಾಯಿ, ಹುಣಸೆಹಣ್ಣು ಪ್ರತಿಯೊಂದು ಫ್ರಿಜ್ ಅಲ್ಲಿ ಇಟ್ಟಿರ್ತಾರೆ. ತೊಂದ್ರೆ ಏನಿಲ್ಲ, ಅವು ಕೆಡಲ್ಲ. ಮತ್ತೆ ಫ್ರಿಜ್ ಅಲ್ಲಿ ಇಟ್ಟಿರೋದ್ರಿಂದ ಅದಕ್ಕೆ ಏನು ಹೆಚ್ಚು ಕಡಿಮೆನೂ ಆಗಲ್ಲ, ಅದೇನು ಪಾಯ್ಸನ್ ಆಗಿ ಉಲ್ಟಾಗೋದು ಆತರ ಈ ತರ ಏನು ಇರಲ್ಲ ಅಲ್ಲ. ಹಂಗಾಗಿ ಏನ್ ತೊಂದ್ರೆ ಇಲ್ಲ, ತಲೆ ಕೆಡ್ಸ್ಕೋಬೇಡಿ. ಮೇನ್ ಆಚೆ ಇಡದೇ ಇರೋದ್ ಕಾರಣ ಜಾಗ ಇಲ್ಲ ಅಂತ ಅಷ್ಟೇ. ಓಕೆ ಫ್ರೆಂಡ್ಸ್, ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತೀರಾ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಈಗ ಬೆಳಗ್ಗೆ ಟೀ ಕುಡ್ದು ಆಮೇಲೆ ಟಿಫನ್ ಕಡೆ ಹೋಗೋಣ. ಇವತ್ತೊಂದು ಸ್ಪೆಷಲ್ ಟಿಫನ್. ಬೆಳಗ್ಗೆ ಎದ್ದ ತಕ್ಷಣ ನವಣೆ, ಸಣ್ಣ ನವಣೆ ಬರೀತಾರೆ, ಅದ್ ನೆನ್ಸಿಟ್ಟಿದ್ದೀನಿ. ಅದ್ರಲ್ಲಿ ಒಂದು ರೆಸಿಪಿ ಮಾಡೋಣ ಅನ್ಕೊಂಡಿದೀನಿ, ಅದ್ರಲ್ಲಿ ಉಪ್ಪಿಟ್ಟು ಮಾಡೋಣ ಅನ್ಕೊಂಡಿದೀನಿ. ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್, ಟೀ ಮಾಡೋಣ ಬೆಳಗ್ಗೆ. ನೋಡಿ ಕೆನೆ ಇಷ್ಟ ಆಗಿದೆ, 1/4 ಭಾಗದಷ್ಟು ಇನ್ನೂ ಆಗ್ತೈತೆ, ಮಾಡ್ತೀನಿ. ಚೆನ್ನಾಗಿ ಕಾಯಿಸ್ತೇನೆ. ಎಣ್ಣೆ ಅಂತೂ ಫುಲ್ ಜಾಸ್ತಿ ಕೆನೆ ಬರಲಿ ಅಂತ. ಆದ್ರೂ ಮಾಮೂಲಿ ಕಾಯಿಸಿದಾಗ ಎಷ್ಟು ಬರ್ತೈತೋ ಅಷ್ಟೇ ಬರ್ತೈತಿ, ಎಕ್ಸ್ಟ್ರಾ ಏನು ಬಂದಿಲ್ಲ. ಫ್ರಿಜ್ ಅಲ್ಲಿ ಇಟ್ರೆ ಜಾಸ್ತಿ ಬರ್ತೈತೆ ಅಂತ ಹೇಳಿದ್ರಲ್ಲ, ಆತರ ಏನಿಲ್ಲ. ಒಬ್ರು ಮೊಸರಲ್ಲಿ ಕೆನೆ ಎತ್ತಿಟ್ರೆ ಮಾತ್ರ ಆಗೋದು ಅಂತ ಹೇಳಿದ್ರು. ತುಂಬಾ ಜನ ಹಾಲು ಕೆನೆ ಎತ್ತಿಟ್ರು ಆಗ್ತೈತೆ ಅಂದ್ರು.
ಏನಂದ್ರೆ ಮೊಸರೆ ಎತ್ಬಿಟ್ಟು ಕಡಿಯೋದಲ್ಲ, ಕೆಲವ್ರು ಕನ್ಫ್ಯೂಸ್ ಆಗ್ತಾವ್ರೆ. ಇದಕ್ಕಿದ್ದಂಗೆ ನಮ್ಮ ಮನೇಲಿ ಬಟ್ಟೆ ಬಿದ್ದೋಯ್ತು. ಈ ಕೆಲವೆಲ್ಲ ಒಂದಿನ ಎಪ್ಪಾಕ್ಬಿಟ್ಟು ಎಪ್ಪಿಗೆ ಮೊಸರಿಗೆ ಹಾಕ್ಬಿಟ್ಟು ಆಮೇಲೆ ಇದು ಬೆಣ್ಣೆ ಕಡಿಯೋದು. ಕನ್ಫ್ಯೂಸ್ ಆಗ್ಬೇಡಿ, ಹಾಲಿನ ಕೆನೆಯಲ್ಲೇ ಬೆಣ್ಣೆ ಬತ್ತೈತಾ ಅಂತ ಬರಲ್ಲ, ಚಾನ್ಸನೇ ಇಲ್ಲ. ಪ್ರಕೃತಿ ವಿರೋಧವಾಗಿ ಏನು ನಡೆಯಲ್ಲ, ನೀವು ತಲೆ ಕೆಡಿಸ್ಕೋಬೇಡಿ. ನಮ್ಮ ಫ್ರೆಂಡ್ಸ್ ಏನೋ ತುಂಬಾ ಜನ ಟ್ರೈ ಮಾಡಿರೋದು ಹೇಳ್ತಾವೆ, ನಾನು ಅದನ್ನು ಕಲ್ತ್ಕೊಳ್ಳೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ಸಿ ದಿಸ್ ಇನ್ನೋಸೆಂಟ್ ಗಾಯ್, ಸಾರಿ ಗರ್ಲ್. ನಮ್ಮ ಟಾಮು ಹುಡ್ಗನ ಹುಡ್ಗಿನ ಅಂತ ಕೇಳ್ತಿದ್ದೀರಾ ಹೊಸದಾಗಿ ವಿಡಿಯೋ ನೋಡೋರು. ಇವನು ಫ್ರೆಂಡ್ಸ್ ಕುಮಾರ್, ನಾವು ಟಾಮು ಜೆಂಡರ್ ರಿವೀಲ್ ಅಂತ ಒಂದು ವಿಡಿಯೋ ಮಾಡೋಣ, ಸೂಪರ್ ಆಗಿರ್ತೈತೆ. ಟಾಮ್ ನೀನ್ ಹೇಳು, ನೀನ್ ಹುಡ್ಗಿನ? ಟಾಮು ಇವನು, ಸಾರಿ ಇವನಲ್ಲ ಇವಳು, ಟಾಮು ಇವನಲ್ಲ ಇವಳು. ಹೋಗ್ಲಿ ಇದ್ರ ಮೇಲೆ ಮಲ್ಕೊಳ್ಳೋ, ನಿಂಗೆ ಮ್ಯಾಟ್ ಒಲೆ ತಿನ್ನೋದಷ್ಟು ಬೇಗ. ಟಾಮು ಮ್ಯಾಟ್ ಮೇಲೆ ಮಲ್ಕೋ, ಚಳಿ ಆಗ್ತಿದೆ. ಅವ್ನು ಹೇಳಿದ್ ಮತ್ತೆ ಕೇಳಲ್ಲ ಫ್ರೆಂಡ್ಸ್. ಟೀಗೆ ಸ್ವಲ್ಪ ಲವಂಗ, ಶುಂಠಿ, ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಮಾಡಿದ್ರೆ ಮಸಾಲಾ ಟೀ ತರ ಚೆನ್ನಾಗಿರ್ತೈತೆ. ಆದ್ರೆ ಅಷ್ಟು ನಾನು ಟೈಮ್ ಕೊಡಲ್ಲ ಟೀಗೋಸ್ಕರ, ಯಾಕಂದ್ರೆ ಬೆಳಗ್ಗೆ ಬೇಗನೆ ಟಿಫನ್ ಮಾಡ್ಕೋಬೇಕು, ಕೆಲ್ಸಕ್ಕೆ ಹೋಗ್ಬೇಕು. ಹಂಗಾಗಿ ಇವೆಲ್ಲ ಮನೇಲಿ ಆರಾಮಾಗಿರೋ ಹೆಣ್ಮಕ್ಳಿಗೆ ಸರಿ. ಮಾಮೂಲಿ ನಮ್ಮಂತವ್ರು ಮಾಡ್ಕೋಬಹುದು, ಎಲ್ಲ ಆಗುತ್ತೆ ಫ್ರೆಂಡ್ಸ್. ನಮ್ಗೆಲ್ಲ ಇದೆಲ್ಲ ಅರ್ಜೆಂಟಾಗಿ ಆಗ್ಬಿಡ್ಬೇಕು. ಲಾಂಗ್ ಜಾಸ್ತಿ ಟೈಮ್ ತಗೊಳ್ಳೋ ಕೆಲಸಗಳಂದ್ರೆ ನನ್ಗೆ ಅಲರ್ಜಿ, ಅದಕ್ಕೋಸ್ಕರ. ನಿನ್ಗೆ ಎಷ್ಟು ಬೇಕು ಟೀ? ಸ್ವಲ್ಪ ಕೊಡ. ಸ್ವಲ್ಪ ಅಂದ್ರೆ ಒಂದ್ ತೊಟ್ಟು, 2 ಗುಟುಕು ಎಣಿಸ್ಕೊಂಡೆ ಕುಡಿಬೇಕು. 10-20 ಗುಟುಕ್ ಬೇಕಾ? ಸರಿ, ನಮ್ಮ ಐಟಮ್ ಎತ್ಕೋ. ಟೀ ವೈ ಸೂಪರ್ ಆಗೈತೆ ಬೆಳಗ್ಗೆ ಬಿಸಿ ಬಿಸಿ. ಓ ನಮ್ಮ ಫ್ರೆಂಡ್ಸ್ ಯಾವತ್ತೂ ನೋಡ್ಲೇ ಇಲ್ಲ. ಕುಡಿಯಪ್ಪ, ಬಂದ್ ತಿಂದ್ರೆ ಕಮ್ಮಿ. ನಾನು ಇಷ್ಟು ಕುಡಿಲಾರೆ, ಆಮೇಲೆ ಆಮ್ಲೆಟ್ ಬೆಳಗ್ಗೆ ಪೆಗ್ಗು. ಹಾ, ಟೀನು ಪೆಗ್ ಅಂತೆ. ಏನಪ್ಪೇ? ಟೀ ಪುಡಿ, ಹಾಲು, ಸಕ್ಕರೆ. ಯಾಕೆ ಹಾಲೇನ ಕೆಟ್ಟೋಗೈತಾ? ಬಿಸಿ ಇವಾಗ ಕುಡಿಯಕಲ್ಲ. ಹೆಂಗೈತಪ್ಪೇ? ಟೇಸ್ಟ್ ಇಲ್ಲ. ಏನ ಸ್ವೀಟ್ ತಿಂದ ಬೆಳಗ್ಗೆ ಅದು? ಸಕ್ಕರೆ ಕಮ್ಮಿ ಹಾಕಿದ್ವಿ. ಓ, ಒಂದೇ ಒಂದ್ ಸಕ್ಕರೆ ಕಮ್ಮಿ ಅದಕ್ಕೆ ಇಷ್ಟು ಮಾತಾ? ಉಗ್ದಾ ಆಯ್ತು. ನೀನು ಮಾತು ಜಾಸ್ತಿ ಆಗೈತೆ ಅಂದ್ರೆ ಸಕ್ಕರೆ ಕಮ್ಮಿ ಹಾಕ್ಬೇಕು ನಿಮ್ಗೆ. ಕಲ್ ಸಕ್ಕರೆನೇ ಹಾಕಿ ಮಾಡ್ತಾ ಇದ್ದೀನಿ. ಅಲ್ಲಾಡ್ಸಕ್ ನೀನೇ ಅಲ್ಲಾಡ್ಬಿಡು, ಕರ್ಗೋಗ್ತಿದ್ ಸಕ್ಕರೆ. ಕುಡಿಯಪ್ಪಿ, ಹೊಟ್ಟೆ ಒಳಗೆ ಮಿಕ್ಸ್ ಆಗ್ತಿದೆ ಸಕ್ಕರೆ ಎಲ್ಲ. ಹಿಂದೆ ಇದ್ರಲ್ಲಿ ಇದ್ ಮಾಡ್ಸು, ಟೀ ಪಾಯ್ಸ್. ಬಿಸಿ ಜಾಸ್ತಿ ಅದ. ಟೀ ಕಾಫಿ ಕಲರ್ ಹಿಂಗಿರ್ಬೇಕು ಫ್ರೆಂಡ್ಸ್, ಅವಾಗ ಸೂಪರ್ ಆಗಿರ್ತೈತೆ, ಕುಡಿಬೋದು. ಕೆರೆ ನೀರ್ ತರ ಕಲರ್ ಇರ್ಬೇಕು ಫ್ರೆಂಡ್ಸ್. ಸಾರಿ, ಒಬ್ರು ಜಾಮೂನ್ ತುಂಬಾ ದಿನದಿಂದ ಕೇಳ್ತಾ ಇದ್ದೀರಾ. ಐಟಮ್ಸ್ ಇಲ್ಲ, ಹಂಗಾಗಿ ಮಾಡ್ತಾ ಇಲ್ಲ. ಶಿವನೇ ಕೇಳಿ, ಈಗ ಕೇಳಿ. ಅದಲ್ಲ ಜಾಮೂನು ಮಧ್ಯಾಹ್ನ ತತ್ತೀಯಾ? ಥ್ಯಾಂಕ್ ಯು ಫಾರ್ ತಗೊಬಂದಿಂಗ್. ಬ್ರೆಡ್ ತಿನ್ನಲ್ಲಪ್ಪಿ, ಅದಕ್ಕೆ ಹೇಳ್ತೀನಿ ನಾನು ಟೀ ಕಾಫಿ ಮಾಡಲ್ಲ. ಇಷ್ಟೇ ಎಷ್ಟು ಒಂದ್ ಗ್ಲಾಸ್ ಅಲ್ಲಿ ಅರ್ಧ ಗ್ಲಾಸ್ ಟೀ ಯಾರು ಮಾಡ್ತಾರೆ? ಅದಕ್ಕೆ ನಾನು ಕಾಫಿ ಒಂದು ಟೀ ಮಾಡಲ್ಲ. ಕಲ್ಸಕ್ರೆ ಅನ್ನೋದೇ ಅದಕ್ಕೆ ಟೇಸ್ಟ್ ಬರಲ್ಲ ಜಾಸ್ತಿ. ತಿಂದ್ರೆ ಅದೊಂಥರ ತಣ್ಣಗಿರ್ತೈತೆ ಬಾಯಿಗೆ. ಕಲ್ಸಕ್ರೆ ತಂಪು, ಅದಕ್ಕೆ ಹಾಲ್ಗೆ ಕಲ್ಸಕ್ರೆನೇ ಹಾಕೊಡ್ತೀನಿ. ಸಕ್ಕರೆ ಇಲ್ಲ ಟೀಗೆ ಕಲ್ಸಕ್ರೆ ಹಾಕ್ತೀವಿ, ಏನಾಗಲ್ಲ. ಕುಡಿಯಪ್ಪಿ, ತಗೋಬರೋಣ. ಟೇಕ್ ಇಟ್, ತಗೋ ಒಂದ್ ಪೀಸು. ಓ, ನಾವು ಚೆನ್ನಾಗಿ ತಿಂತಾ ಇದೀವಿ. ಇದು ರೆಸಿಪಿ ಮಾಡಕಂತ ತಂದ್ಬಿಟ್ಟು ತಿನ್ನೋದ್ ಬೇಡ, ಇದ್ರಲ್ಲಿ ಒಂದು ರೆಸಿಪಿ ಮಾಡ್ಬೇಕೀಗ. ಬಿಸಿ ಬಿಸಿ ಬ್ರೆಡ್ ಮಾಡ್ಕೊಡ್ತಾರ, ತಿಂದಾಕ್ಬಿಡ್ಬೋದು ಹಂಗೆ. ಒಂಥರ ಸೂಪರ್ ಆಗಿರ್ತೈತೆ ಟೇಸ್ಟು. ಟೀ ಕುಡ್ದು ಬೆಳಗಿನ ಕೆಲಸ ನೋಡ್ಬೇಕು, ಹಿಂಗೆ ಕುತ್ಕೊಂಡಿದ್ರೆ ಆಗಲ್ಲ ಇವತ್ತಿನ ದಿನ. ಸರಿ ಆಯ್ತು ಸಕ್ಕರೆ. ಹಾ, ಇದ್ಯಾವ ಸ್ಟೈಲ್ ಬ್ರೆಡ್ ತಿನ್ನೋದಪ್ಪಿ? ಬೇಡ, ಹಿಂಗೆ ಚೆನ್ನಾಯ್ತು ನಮ್ಗೆ.
ನೋಡ್ಲ ಒಂದ್ಸಲ ಇರು. ಬಂದ ಕಚ್ಕೊಳ್ಪಟ್ಲಿ ಕುಡಿ. ಚೆನ್ನಾಗಿಲ್ಲ. ಅಪ್ಪ ಚಿಕ್ಕ ವಯಸ್ಸಲ್ಲಿ ಟೀ ಒಳಗೆ ಬಿಸ್ಕೆಟ್ಗಳು ಎಲ್ಲ ಹಾಕ್ಬಿಟ್ಟು ಇಲ್ಲ ಬ್ರೆಡ್ ಎಲ್ಲ ಹಾಕ್ಬಿಟ್ಟು ತಿಂದಿದ್ದೀರಾ ನೀವು? ಸೂಪರ್ ಆಗಿರುತ್ತೆ. ಮತ್ತೆ ಚಪಾತಿ ಕಟ್ ಮಾಡಾಕ್ಬಿಟ್ಟು ಕಡಲೆಪುರಿ ಹಾಕ್ಬಿಟ್ಟು ಎಲ್ಲ ತಿಂದಿದ್ದೀರಾ? ಮಾಮೂಲಿ ಉಪ್ಪಿಟ್ಟಿಗೆ ಏನೆಲ್ಲ ಐಟಮ್ಸ್ ಹಾಕೊಳ್ತಾರೆ ಅದನ್ನೇ ಹಾಕೊಳ್ತಾ ಇದೀನಿ. ಹಸಿ ಬಟಾಣಿ ಹಾಕೊಂಡ್ರೆ ಚೆನ್ನಾಗಿರ್ತೈತೆ ಅಂತ ನನ್ನ 7th ಸೆನ್ಸ್ ಪ್ರಕಾರ ಗೊತ್ತಾಗ್ತಾ ಇದೆ ನನಗೆ. ಕ್ಯಾಪ್ಸಿಕಮ್ಮು ಹಾಕೋಬಹುದು. ಉಪ್ಪಿಟ್ಟಿಗೆ ಮಾಮೂಲಿ ತರಕಾರಿ ಉಪ್ಪಿಟ್ಟಿಗೆ ಏನೆಲ್ಲ ಹಾಕೊಂಡು ಮಾಡ್ಕೋಬಹುದು, ಅದೆಲ್ಲ ಮಾಡ್ಕೋಬಹುದು. ಆದ್ರೆ ಬೀನ್ಸ್ ಕ್ಯಾರೆಟ್ 2 ಹಾಕ್ಬಿಡ್ತಾ ಇದೀನಿ ತರಕಾರಿ. ಇದ್ರಲ್ಲಿ 2 ಹಾಕಿದ್ರೆ ಸಾಕು. ಯಾರು ಟ್ರೈ ಮಾಡಿದ್ರೆ ಬಟಾಣಿ ಹಾಕಿ ಮಾಡಿ ಫ್ರೆಂಡ್ಸ್, ಸೂಪರ್ ಆಗಿ ಬರ್ಬೋದು. ಯಾಕಂದ್ರೆ ರವೆ ಉಪ್ಪಿಟ್ಟಿಗೂ ತರಕಾರಿ ಬಟಾಣಿ ಎಲ್ಲ ಹಾಕಿ ಮಾಡ್ತಾರಲ್ಲ, ಇದ್ರ ಮೇಲೆ ನಾನು ಯೋಚನೆ ಮಾಡಿ ಹೇಳ್ತಾ ಇದೀನಿ. ಇತ್ತಲ್ಲ ನವಣೆ. ಹಾ ನೀವಣೆ ಅಂದ್ರೆ ಅದೇ ನಮ್ಮನೇಲಿ ಬರೀ ಕಡ್ಜನೆ ಗೂಡ್ ಕಟ್ತೈತೆ. ಕಟ್ಟಿದ್ರೆ ಒಳ್ಳೇದ್ ಬಿಡು, ನಾವ್ ಸಾಕಾರ ಆಗ್ತೀವಿ. ಒಳ್ಳೇದಾಗಂಗಿದ್ರೆ ಕಟ್ತಾರೆ ಫ್ರೆಂಡ್ಸ್. ಇದ್ ನಿಜ, ನಮ್ಗೆ ಅನುಭವ ಆಗೈತೆ. ನಮ್ಮನೇಲಿ ಫಸ್ಟ್ ಟೈಮ್ ಕಡ್ಜ ಗೂಡ್ ಕಟ್ತಾ ನಾವು ಮನೆ ಕಟ್ಟಿದ್ವಿ. ಅದ್ರಲ್ಲಿ ಬಂದ್ ಮರಿಗಳೆಲ್ಲ ಕೂಡ ಹಾಕೊಂಡ್ರೆ ನಮ್ಗೆ ಒಳ್ಳೇದಾಗ್ತೈತೆ ಅಂತ. ಅದನ್ನೇ ಮಿಸ್ ಆಗಿ ಕ್ಲೀನ್ ಮಾಡ್ಬೇಕಾದ್ರೆ ಟಚ್ ಮಾಡಿದ್ರೆ ಇನ್ನೂ ಸೂಪರ್. ಎಲ್ಲ ಕಟ್ಲಿ ಬಾಪ, ಯಾವ ಮನೆಗಳನ್ನ ಹಾಕಬಿಟ್ಟು ಇಷ್ಟ ಮಾಡ್ತೀಯಾ? ನಿಮ್ ಮನೆಗ್ ಬಂದು ಯಾರಾದ್ರೂ ಅಲ್ಲಾಡಿಸ್ತಾರೆ ನೀನ್ ಸುಮ್ನೆ ಇರ್ತೀಯಾ? ತೋರಣದಲ್ಲಿ ಕಟ್ತೈತ ಅದು. ಅದನ್ನೇನ್ ಅನ್ಕೊಂಡೈತದು? ಯಾವ್ದೋ ಮರ್ದ ಎಲೆ ಅನ್ಕೊಬಿಟ್ಟಿರ್ಬೇಕು. ಫುಲ್ ಕಟ್ತೈತೆ ಬಾಪ. ಇರ್ಲಿ ಬಿಡು ಪಾಪ. ಫ್ಯಾಮಿಲಿ ಸಾಂಗ್ ಅದು ಅವುಗಳದು. ನಮ್ಮಿಬ್ರು ಫ್ಯಾಮಿಲಿ ಸಾಂಗ್ ಯಾವ್ದು? ಅಪ್ಪಿ ನಮ್ಮಿಬ್ರು ನೋಡಿದ್ರೆ ಯಾವ ಹಾಡು ನೆನಪಾಗ್ತೈತಿ ನಿನ್ಗೆ? ಹೇಳಪ್ಪಿ, ಅವಾಗ್ಲಿ ನನ್ನ ನೋಡಿದ್ರೆ ಯಾವ ಹಾಡು ನೆನಪಾಗ್ತೈತಿ ಹೇಳು, ನನ್ಗೊಂದು ಹೇಳ್ತೀನಿ. ಕಲ್ಯಾಣ ಮಂಟಪಕ್ಕೆ ಬಂದಿದ್ದಾಯ್ತು, ಹಳ್ಳಕ್ ಬಿದ್ದಿದ್ದಾಯ್ತು, ಅದ್ ಬಿಟ್ಟು ಹೇಳಪ್ಪಿ. ಅಪ್ಪಿ ಇವಾಗ ನಾನೆಲ್ಲ ಹೋಗಿರ್ತೀನಿ 1 ತಿಂಗಳು, ಅವಾಗ ಯಾವ ಹಾಡು ನೆನ್ಸ್ಕೋತೀರಾ? ನಾನು ನೆನ್ಸ್ಕೊಂಡು ಸಾರೈ 1 ತಿಂಗಳು ನಾನು ಎಲ್ಲರೂ ಹೋದ್ರೆ ಸಾರೈ ಸೀಸೆ ಎಲ್ಲ ಹಾಡು ಬರ್ತೈತಂತೆ ಶಿವಾಗೆ. ಮುನ್ಸ್ಕೊಂಡು ಹೋದ್ರೆ ಸರಿ, ನಗ್ನಗ್ತಾ ಹೋದ್ರೆ ಯಾವ ಹಾಡು ನೆನಪಾಗಲ್ಲ. ಬಿಟ್ಟು ಯಾಕೋದೆ ಹೋದೋಳೋದೆ ಪ್ರೀತಿ ಕೊಟ್ಟೆ ಹಾಕೋದೆ, ಅದ್ ನೆನಪಾಗ್ತಿತ್ತಾನೆ. ಎಲ್ಲ ಹುಡುಗರಿಗೂ ಅಂದ್ರೆ ಎಲ್ಲ ಅಂಕಲ್ಸ್ಗೂ ಇದೆ ಹಾಡು ನೆನಪಾಗ್ತೈತೆ. ಈಗ ಶಿವ ಅಂಕಲ್ ಆಗೈತೆ, ಅದಕ್ಕೆ ಅಂಕಲ್ ಅಂತ ಕರಿತಿದೀನಿ. ಒಂದು ವಿಚಿತ್ರ ಮಾಡ್ತಾ ಇದ್ದೀನಿ, ನನ್ನ ಸ್ಟೈಲ್ ಒಂದು ಇರ್ಲೇಬೇಕಲ್ಲ, ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಡ್ತಾ ಇದ್ದೀನಿ. ಸ್ವಲ್ಪ ಮಸಾಲವಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದು ರವೆ ಉಪ್ಪಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾರೆ ಫ್ರೆಂಡ್ಸ್. ನಮ್ಮೋನವ್ರು ಹಾಕ್ತಾ ಇರ್ತಾನೆ ಪೇ, ಅವ್ರ ಹತ್ರ ನೋಡಿ ಕಲ್ತ್ಕೊಂಡಿದ್ದ ನಾನು. ತರಕಾರಿ ಉಪ್ಪಿಟ್ಟು ಸೂಪರ್ ಆಗಿರ್ತೈತೆ. ಆಲ್ಮೋಸ್ಟ್ ಎಲ್ಲ ಸಾವುಕಾರ ಮನೇಲಿ ಬೆಳಗಿನ ಜಾವ ಇದೇ ಟಿಫನ್ ಇರ್ತೈತೆ. ಉಪ್ಪಿಟ್ಟು, ಚಿತ್ರಾನ್ನ, ದೋಸೆ, ಇಡ್ಲಿ, ಪೂರಿ. ಕೆಲವ್ರಿಗೆ ಉಪ್ಪಿಟ್ಟು ಇಷ್ಟ ಆಗಲ್ಲ, ಅದರಲ್ಲಿ ನಾನು ಶಿವನು ಇದ್ದೀವಿ. ಸರಪೇ ಬಿಸಿ ಯಾರ ತಿಂತೀವಿ, ತಂಗಾದ್ಮೇಲೆ ತಿನ್ನಲ್ಲ. ನವಣೆ ಉಪ್ಪಿಟ್ಟು ಹೆಂಗಿರ್ತೈತೆ ಅಂತ ಒಂದು ಕ್ಯೂರಿಯಾಸಿಟಿ ಮೇಲೆ ಮಾಡ್ತಿದ್ದೀನಿ ಅಷ್ಟೇ. ನೋಡೋಣ, ಚೆನ್ನಾಗಿದ್ರೆ ಇದನ್ನ ಕಂಟಿನ್ಯೂ ಮಾಡ್ಕೊಳ್ಳೋಣ. ಚೆನ್ನಾಗೇ ಇರ್ತೈತೆ. ಪೊಂಗಲ್ ಅವತ್ತು ಸೂಪರ್ ಬಂದಿತ್ತು. ಈಗಲೂ ಅದೇ ಅನ್ಕೊಂಡೆ ನಾನು, ಪೊಂಗಲ್ಲೇ ಮಾಡ್ಬಿಡೋಣ ಅವತ್ತು ಚೆನ್ನಾಗಿ ಬಂದಿತ್ತು ಅಂತ. ಆಮೇಲೆ ನೆನಪಾಯ್ತು, ಬೇಡ ಅವತ್ತು ರೆಸಿಪಿ ಶೇರ್ ಮಾಡಿದ್ದೀನಿ, ಇದನ್ನು ಒಂದ್ಸಲ ಹೊಸ ಟ್ರೈ ಮಾಡೋಣ. ಯಾವ ಚೆನ್ನಾಗಿ ಬಂದಿದೆ ಅದು ಫಿಕ್ಸ್ ಆಗೋಣ ಅಂತ ಪೊಂಗಲ್ ಫಿಕ್ಸ್ ಆಗಿದ್ದೀನಿ. ನೆಕ್ಸ್ಟ್ ಟೈಮ್ ನಾವು ನವಣೆ ತಂದಾಗೆಲ್ಲ ಪೊಂಗಲ್ ಮಾಡ್ಕೋತೀವಿ. ಪ್ರತಿ ಮಳೆಗಾಲದಲ್ಲಿ ಈ ತರ ಕೆಲಸ ಮಾಡೋರಿಗೆಲ್ಲ ರಜಾ ಕೊಟ್ಬಿಡ್ಬೇಕು. ಮಳೆಗಾಲ ಫುಲ್ ರಜಾ ಕೊಡ್ಬೇಕು. ಸ್ಕೂಲ್ಗೆ ಹೋಗೋ ಮಕ್ಕಳಿಗೆಲ್ಲ ರಜಾ ಐತೆ, 1-2 ತಿಂಗಳು 3 ತಿಂಗಳು ಬೇಸಿಗೆ ರಜಾ ಅಂತ. ನಮ್ಗೆ ಮಳೆಗಾಲದಲ್ಲಿ ಮಳೆ ರಜಾ ಅಂತ ಕೊಡ್ಬೇಕು. ಯಾರು ಮಾಡ್ತಾರೆ ಕೆಲಸ ಚಳಿ? ಅದು ಬೇರೆ ಈ ಸೀಸನ್ ಅಲ್ಲಿ ಸೊಳ್ಳೆಗಳು ಜಾಸ್ತಿ, ಮಳೆ ಬಿದ್ರೆ, ಮತ್ತೆ ಇರುವೆಗಳು ಜಾಸ್ತಿ ತಾನಪ್ಪಿ. ಅದೆಷ್ಟು ಇರುವೆ ಇರ್ತಾವ ಫ್ರೆಂಡ್ಸ್. ಕಳೆ ಕಿಳಕ್ ಹೋದ್ರೆ ಹಂಗೆ ಜನ ಕಚ್ಚದಂಗೆ ಹುಡ್ಕೊಂಡ್ಬಂದು ನನಗಂತೂ ಬೇಜಾರಾಗ್ಬಿಟ್ಟೈತೆ. ಸೊಳ್ಳೆಗಳು ಸಾಲ್ದೈತೆ, ಇರುವೆಗಳು ಬೇರೆ ಗೊತ್ತಾಗಿ. ನಾವು ಕಚ್ತೀವಿ, ನಿಮ್ಗಿಂತ ನಾವೇನು ಕಮ್ಮಿ ಅಂತ. ಇರುವೆಗಳು ಸೊಳ್ಳೆಗಳು ಕಾಂಪಿಟೇಷನ್ ಅಲ್ಲಿ ಕಚ್ತವೆ ಆಚೆ ಹೋಗ್ಬಿಟ್ರೆ. ಇಷ್ಟು ತರಕಾರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಬೆಳ್ಳುಳ್ಳಿ, ಟೊಮೊಟೊ, ಬೀನ್ಸು, ಕರಿಬೇವು, ಕ್ಯಾರೆಟು, ಹಸಿಮೆಣಸಿನಕಾಯಿ, ಕೊತ್ತಂಬರಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಜಜ್ಜ ಬೀಜಿ.
ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪಿಟ್ಟಿಗೆ ಏನಕ್ಕೆ ಆಗಲಿ ರವೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರ್ಬೇಕಲ್ಲ, ಹಂಗಾಗಿ ಸಾಸಿವೆ ಹಾಕ್ಕೊಂಡು ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕೊಂಡು ಆಚೆ ಓಡೋಗ್ಬೇಕು, ಯಾಕಂದ್ರೆ ಅದು ಸಿಡಿತೈತೆ. ಹಂಗಾಗಿ ಹಸಿಮೆಣಸಿನ್ಕಾಯಿ ಎಣ್ಣೆಲಿ ಫ್ರೈ ಆದರೆ ಖಾರ ಕಮ್ಮಿ ಆಗ್ತೈತೆ. ಹಂಗಾಗಿ ಕರ್ಬೇ ಸೊಪ್ಪು ಈರುಳ್ಳಿ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ತರಕಾರಿ ಟೊಮೊಟೊನೂ ಒಟ್ಟಿಗೆ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ. ಟೊಮೊಟೊ ಫ್ರೈ ಮಾಡಿ ಆಮೇಲೆ ತರಕಾರಿ ಹಾಕ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಅಂತ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅರ್ಜೆಂಟಾಗಿ ಅಡುಗೆ ಆಗಬೇಕಂದ್ರೆ ಹಿಂಗೆ ಮಾಡ್ಕೋಬೋದು. ಟೊಮೊಟೊ ತರಕಾರಿ ಎಲ್ಲ ಬೇಗ ಫ್ರೈ ಆಗಿಬಿಡುತ್ತೆ, ಮುಚ್ಚಿ ಬೇಯಿಸ್ಕೊಂಡ್ರೆ ಬೇಗ ಆಗುತ್ತೆ ಅಂದ್ಬಿಟ್ಟು ಬೇಯಿಸ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಉರಿಯೋದೇ ಜಾಸ್ತಿ ಇರುತ್ತೆ ಉಪ್ಪಿಟ್ಟು ಅಂದರೆ. ಆಮೇಲೆ ನವಣೆ ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನೇನು ಹುರ್ಕೊಳ್ಳೋದಿರಲ್ಲ, ರವೆ ಆದರೆ ಹುರಿದು ಸೈಡಲ್ಲಿ ಇಟ್ಕೊಂಡು ಹಾಕ್ಕೋಬೇಕು. ಹಂಗೆ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಕಾಯಿಸಿಟ್ಕೊಂಡಿರೋ ಬಿಸಿನೀರು ಹಾಕ್ಕೊಳ್ತಾ ಇದ್ದೀನಿ. ಬಿಸಿನೀರು ಹಾಕ್ಕೊಂಡ್ರೆ ಬೇಗ ಆಗುತ್ತೆ ಅಂತ ಒಂದೇ ಟೆನ್ಷನ್ನು, ಇದು ರವೆ ಥರ ಬೇಯುತ್ತೋ ಇಲ್ವೋ ಅಂತ. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಂಡೆ, ಕಲರ್ಫುಲ್ಲಾಗಿ ಕಂಡ್ರೆ ಇನ್ನೂ ಸ್ವಲ್ಪ ಒಂದೆರಡು ತುತ್ತು ಜಾಸ್ತಿ ತಿನ್ಬೋದು ಅಂತ. ಆಮೇಲೆ ಮುಚ್ಚಿ ಬೇಯಿಸ್ಕೊಂಡ್ರೆ 5 ನಿಮಿಷಕ್ಕೆ ಬೆಂದೇ ಬಿಟ್ಟೈತೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸೈಡ್ಗೆ ಇಟ್ಕೊಂಡೆ. ಆಮೇಲೆ ಚಟ್ನಿ ಮಾಡ್ಕೊಳ್ಳೋಣ ಅಂತ ಒಂದು ಸೌಟ್ಗೆ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಚಟ್ನಿ ರೆಸಿಪಿನೇ ಸಪ್ರೇಟ್ ಆಗಿರ್ತೈತೆ. ಆಮೇಲೆ ಕರ್ಬೇ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಒಂದು ಜಾರ್ಗೆ ತೆಂಗಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಉರಿದಿಟ್ಕೊಂಡಿರೋದೆಲ್ಲ ಹಾಕ್ಕೊಂಡು ಒಂದು ಇಡಿಯಷ್ಟು ಉರ್ಗಡ್ಲೆ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಂಡ್ರೆ ಚಟ್ನಿ ರೆಡಿ. ನಮ್ಮ ನವಣೆ ಉಪ್ಪಿಟ್ಟು ರೆಡಿ. ನೋಡಕ್ ಮಾತ್ರ ಸೂಪರ್ ಬ್ಯೂಟಿಫುಲ್ ಆಗಿ ಕಾಣಿಸ್ತೈತೆ. ನನ್ನ ಟಾಮು ಗಡ್ಗಡ ಸ್ಪೂನ್ ಎಲ್ಲ ಇಲ್ಲ, ಕೈಯಲ್ಲಿ ತಿನ್ಬೇಕು. ನಾವು ಕನ್ನಡದವರು, ನಮಗೆ ಕೈಯ ಸ್ಪೂನು ಸೌಟು ಎಲ್ಲ. ಬಿಸಿ ಬಿಸಿ ಚಟ್ನಿ ಜೊತೆ ಮಿಕ್ಸ್ ಮಾಡ್ಕೊಂತೀನಪ್ಪಿ, ಅದಕ್ಕೆ ಚಟ್ನಿ ಮಾಡಿರೋದು. ಅದ್ರ ಜೊತೆಗೆ ವಡೆ ತೀರ ಸೂಪರ್ ಇರ್ತಿತ್ತು. ಖಾರನಾ ಬಿಸಿಗೆ ಖಾರ ಜಾಸ್ತಿ ಅನಿಸ್ತೈತಪ್ಪಿ. ಬೀನ್ಸ್ ಹಾಕಿದೀನಿ, ಮೆಣಸಿನಕಾಯಿ ಹಾಕಿದೀನಿ. ಬೀನ್ಸ್ ಹಾಕ್ಕೊಂಡು ಮೆಣಸಿನಕಾಯಿ ತಿನ್ಬಿಟ್ಟಿಯಾ? ಚಟ್ನಿ ಜೊತೆ ಸೂಪರ್ ಆಯ್ತಾ? ಚಟ್ನಿ ಜೊತೆ ಅಂದ್ರೆ ಮೆಣಸಿನಕಾಯಿ ತಿನ್ಬಿಡ್ತಂತೆ. ಸ್ಟಾರ್ಟಿಂಗ್ ಮೆಣಸಿನಕಾಯಿ ತಿಂದಿದ್ಯಾ, ಅದಕ್ಕೆ ಖಾರ ಹೊಡಿತಾ ಇದ್ದಿಲ್ಗೆ. ಈಗ ತಿಂದ ನೋಡ್ಕಪ್ಪಿ, ಅದಕ್ಕೆ ಉದ್ದದ ಕಟ್ ಮಾಡಾಕಿದೀನಿ. ನಿಂಗೆ ಕಾಣಲ್ಲ ಮೆಣಸಿನಕಾಯಿ ಅಂತ. ಬೀನ್ಸ್ ಮೆಣಸಿನಕಾಯಿ ಕನ್ಫ್ಯೂಸ್ ಆಗ್ತಾ ಇದೆಯಾ ಅಂತ ಇಸ್ಲಾ? ಸೂಪರ್ ಆಗಿದೆ. ಬಿಸಿ ಬಿಸಿ ತಿನ್ಬೇಕಪ್ಪಿ ಉಪ್ಪಿಟ್ಟು. ಟಿಫನ್ ಹಾಕ್ಲಾ? ಫ್ರೆಂಡ್ಸ್, ನಿಮ್ಗೊಂದು ವಿಷಯ ಗೊತ್ತಾ? ಹೇಳಪ್ಪಿ. ರವೆ ಉಪ್ಪಿಟ್ಟು ಕೈ ಹಿಡ್ಕೊತಿತ್ತಾನೆ ವಾಯಿ ತರ. ರವೆ ಉಪ್ಪಿಟ್ಟು ತಿಂದ್ರೆ ವಾಯು ಆಗ್ತೈತೆ ಸಕ್ಕತ್ತು. ನಮ್ಗೆ ಕೆಲಸ ಮಾಡೋರ್ಗೆ ವಾಯಿ, ಮನೇಲಿರೋರ್ಗೆ ಇಲ್ಲ. ಯಾಕೆ ನಾವೇನು ಹೆಣ್ಮಕ್ಳು ಮನೆ ಎದ್ದು ಬಿದ್ದು ಮನೆ ಕೆಲಸ ಮಾಡ್ತೀವಿ. ಮಣ್ ಕೆಲಸ ಮಾಡೋರ್ಗೆ ವಾಯಿ ಅಂತ ಉಪ್ಪಿಟ್ಟು ತಿಂದ್ರೆ. ಆಫೀಸ್ಗಳಲ್ಲೆಲ್ಲ ಕೆಲಸ ಮಾಡೋರು ಜಾಸ್ತಿ ತಿಂತಾರೆ ಉಪ್ಪಿಟ್ಟೆಲ್ಲ. ಏನ್ ಮಾಡಕ್ಕಾಗಲ್ಲ, ಅರ್ಜೆಂಟ್ ಆಗೋ ರೆಸಿಪಿ ಅಂದ್ರೆ ಅದೊಂದೇ. ರೆಸಿಪಿ ಅಂತೂ ಸೂಪರ್ ಆಗಿತ್ತು ಫ್ರೆಂಡ್ಸ್. ನಾನು ಅನ್ಕೊಂಡಿಲ್ಲ ಇಷ್ಟು ಚೆನ್ನಾಗಿ ಬರ್ತೈತೆ ಅಂತ. ರವೆ ಉಪ್ಪಿಟ್ಟು ನನಗೆ ಇಷ್ಟ ಆಗಲ್ಲ, ಹಂಗಾಗಿ ಉಪ್ಪಿಟ್ಟೆ ಮಾಡಕ್ ಹೋಗ್ತಾ ಇರಲಿಲ್ಲ. ಇನ್ಮೇಲೆ ನಾವೇ ತಂದ್ಬಿಟ್ಟು ಆರಾಮಾಗಿ ಉಪ್ಪಿಟ್ಟು ಮಾಡ್ಕೋಬೋದು, ಅಷ್ಟು ಚೆನ್ನಾಗಿರ್ತೈತೆ. ಟಾಮ್ ನೀನಲ್ಲ, ಟಾಮು ಶಿವ ಅಲ್ಲಿ ಅಂತಿದ್ದೆ. ಬಾರ ಬಾ. ಒಳಗೆ ಮಲಗಿಸಿದ ಪಾಪ, ಎಬ್ಬರಿಸ್ಬಿಟ್ಟೆ, ಅವನ ಕೋಪ ಬಂದೈತೆ. ಈಗ ನಮ್ಮ ಕೆಲಸ ಟೈಮು. ಮಳೆ ಬಿದ್ದಾಗ ಮಣ್ಣು ಹಾಕೋದಿರಲ್ಲ, ಅಂದರೆ ಮಣ್ಣು ಜಾಸ್ತಿ ತೇವ ಇರ್ತೈತಲ್ಲ, ಮುಟ್ಟಿದ್ರೆ ಪಾಯಸ ಥರ ಆಗಿರ್ತೈತೆ. ಅದಕ್ಕೆ ಇವಾಗ ಮಳೆ ಬಂದಿದ್ದ ದಿನ ನಮ್ಮ ಕೆಲಸ ಕಳೆ ಕೀಳೋದು. ನೋಡಿ ಫ್ರೆಂಡ್ಸ್ ಹೆಂಗೈತಂದರೆ, ನೋಡಿ ಇಲ್ಲೆಲ್ಲ ಪರವಾಗಿಲ್ಲ, ಮದ್ದು ಹೊಡಿತಾರೆ, ಅಂದರೆ ಕಳೆ ಮದ್ದು ಒಣಗೋಗೋಂಥದ್ದು. ಅದಕ್ಕೆ ಮುಂಚೆ ನಾವು ಒಂದು ಸ್ವಲ್ಪ ಸೊಪ್ಪಿದ್ರೆ ಕಿತ್ಕೊಬಿಡ್ಬೇಕು. ಬಾಯ್ ಟಾಮ್. ನಮ್ಮ ಟಾಮನು ಕೆಲಸ ಮಾಡ್ತಾನೆ ನಮ್ಮ ಜೊತೆ. ಏನಪ್ಪಿ ಎಷ್ಟೊಂದು ಕಳೆ ಕಿತ್ತಾಕಿದೆಯಪ್ಪಿ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗು. ಟಾಮು ನೀನು ಸ್ವಲ್ಪ ಸಪೋರ್ಟ್ ಮಾಡು. ಸರಿಪ್ಪ, ಕೆಲ್ಸದ ಹತ್ರ ವಿಡಿಯೋ ಮಾಡಂಗಿಲ್ಲ. ಓಕೆ ಬಾಯ್ ಫ್ರೆಂಡ್ಸ್. ಈಗ ಮಧ್ಯಾಹ್ನ 1 ಗಂಟೆ ಊಟಕ್ಕೆ ಬಂದಿದೀವಿ. ಅಪ್ಪ ಊಟ ಇಲ್ಲ, ನೀನ್ ತಿನ್ನಲ್ಲ? ಅದು ಜಾಸ್ತಿ ಟೇಸ್ಟ್ ಆಗಿ ಬಂದಿತ್ತಲ್ಲ ಫ್ರೆಂಡ್ಸ್. ಬಿಸಿ ಇದ್ದಾಗ ಒಂದ್ಸಲ ತಿನ್ಬಿಟ್ಟು ತಣ್ಣಗಾದ್ಮೇಲೆ ಇನ್ನೊಂದ್ಸಲ ತಿಂತು, ಹಂಗಾಗಿ ಊಟ ಖಾಲಿ ಆಗೈತೆ. ನನಗೆ ಗೊತ್ತು, ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಬಾಡ್ಲಿ ಓಪನ್ ಮಾಡಿ ನೋಡಿದೆ, ಡೌಟ್ ಬಂತು ನನಗೆ. ಟೇಸ್ಟ್ ಆಗಿ ಮಾಡಿದಾಗ ಅಡುಗೆ ಗೊತ್ತಾಗ್ಬಿಡ್ತೈತೆ ಖಾಲಿ ಆಗ್ತೈತೆ ಅಂತ. ಹಂಗಾಗಿ ನಾನು ನನಗಿರೋ 1/4 kg ಬ್ರೈನ್ ಉಪಯೋಗಿಸಿ ಗೋಧಿ ದೋಸೆಗೆ ಹಿಟ್ಟು ಕಲ್ಸಿಟ್ಬಿಟ್ಟು ಹೋಗಿದ್ದೆ. ಚಟ್ನಿ ಮಾಡ್ಕೊಂಡಿದೀವಲ್ಲ ಬೆಳಗ್ಗೆನೆ. ಹೆಂಗೆ ಹೆಂಡತಿ ಅಮ್ಮ ಇರೋ ಮನೇಲಿ ಗಂಡನ್ಗಾಗ್ಲಿ ಮಕ್ಳಿಗಾಗಿ ಹಸು ಇರಲ್ಲ. ಇದ್ರ ಬಗ್ಗೆ ನೀನೇನು ಹೇಳ್ತೇಪ? ಏನು ಹೇಳಲ್ಲ ಅಷ್ಟೇ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನಾವು ದೋಸೆ ಮಾಡೋಣ. ಗೋಧಿ ಹಿಟ್ಟು ದೋಸೆ ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್, ನಿಜವಾಗ್ಲು.
ಯಾರಿಗಾದ್ರೂ ಸಡನ್ ಆಗಿ ಚಪಾತಿ ಮಾಡಕ್ಕೆ ತೀಡಕ್ಕೆಲ್ಲ ಕಷ್ಟ ಅಲ್ಲ, ರೊಟ್ಟಿ ಹಾಕಕ್ಕೆ ಕೈಯೆಲ್ಲ ಅಂಟ್ಕೊಳ್ತಿದೆ ಅಂತವ್ರು ಈ ತರ ಟ್ರೈ ಮಾಡಿ. ಏನಿಲ್ಲ ಫ್ರೆಂಡ್ಸ್, ಹಿಟ್ಟಾಕ್ಬಿಟ್ಟು ಗೋಧಿ ಹಿಟ್ಟಾಕ್ಬಿಟ್ಟು ದೋಸೆ ಹದಕ್ಕೆ ಕಲ್ಸ್ಕೊಳ್ಳೋದು, ಹಾಕೊಳ್ಳೋದು ಅಷ್ಟೇ. ಸೂಪರ್ ಟೇಸ್ಟ್. ಇವಾಗ ನಾನು ಮಾಡ್ತೀನಿ. ಚಟ್ನಿಗಂತೂ ಸೂಪರ್ ಆಗಿರ್ತೈತೆ. ಚಟ್ನಿನ ವೇಸ್ಟ್ ಆಗಲ್ಲ. ಹೆಂಗೆ ಬ್ರೈನ್ ಫ್ರೆಂಡ್ಸ್? ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪಾಕಿ ದೋಸೆ ಹಿಟ್ಟನ್ನ ಅದಕ್ಕೆ ಕಲ್ಸ್ಕೊಂಡ್ರೆ ಹಿಂಗೆ ತೆಳ್ಳಗೆ ಹಾಕೋಬೋದು. ಒಂದು 10 ನಿಮಿಷ ಮುಂಚೆ ಕಲ್ಸಿಟ್ಬಿಟ್ರೆ ಇನ್ನೂ ಅದ ಚೆನ್ನಾಗಿ ಬರ್ತೈತೆ. ಎಣ್ಣೆ ಹಾಕೊಂಡು ನಿಧಾನಕ್ಕೆ ಉಲ್ಟಾ ಮಾಡ್ಕೊಳ್ಳೋದು ಅಷ್ಟೇ. ತವಾ ಮೇಲೆ ಸೂಪರಾಗಿ ಬರ್ತೈತೆ. ಎಂಜ್ ಮೇಲೆ ಹೆಂಗೆ ಬರುತ್ತೋ ಏನೋ ಗೊತ್ತಿಲ್ಲ. ಸೇಮ್ ಚಪಾತಿ ಥರನೇ ಬರುತ್ತೆ, ಉಬ್ಬಿನೂ ಬರುತ್ತೆ. ಒಂದು ಸ್ವಲ್ಪ ಅರ್ಧ ಅವರ್ ಮುಂಚೆನೇ ಬೇಗ ಕಲ್ಸಿಟ್ಬಿಟ್ರೆ ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಅದ್ರ ಜೊತೆಗೇನೆ ಈರುಳ್ಳಿ, ಹಸಿಮೆಣಸಿಗೆ, ಕೊತ್ತಂಬರಿ ಎಲ್ಲ ಕಟ್ ಮಾಡಿ ಹಾಕ್ಕೊಂಡು ಈ ಥರ ದೋಸೆ ಹಾಕ್ಕೊಂಡು ತಿನ್ಬೋದು. ಚಟ್ನಿ ಮಾಡೋಂಗಿರಲ್ಲ ಅದ್ರ ಜೊತೆಗೆ, ಅವಾಗ ರಿಸ್ಕ್ ಅನ್ಸಲ್ಲ. ಅರ್ಜೆಂಟ್ಗೆ ಹಸ್ವಾಗ್ತಿದೆ, ಈಗ ಏನಾದ್ರು ತಿನ್ನಲೇಬೇಕು ಅಂದಾಗ ಈ ತರ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ಜೊತೆಗೇನೆ ಹಾಕೊಳ್ಳಿ. ಸೂಪರ್ ಆಗಿರ್ತೈತೆ. ಸೂಪರ್ ಸಾಫ್ಟ್ ಆಗಿ ಬಂದೈತೆ ನೋಡಿ ಫ್ರೆಂಡ್ಸ್. ನನ್ ಗಂಡ ಆಮೇಲೆ ತಿಂತಾರಂತೆ, ಇವಾಗ ಮಾಡ್ತೈತೆ. ಚಪಾತಿ ಮಾಡೋಕ್ ಕಷ್ಟ ಆಗದವ್ರು ಹಿಂಗ್ ಮಾಡ್ಕೊಳ್ಳಿ, ಆರಾಮ ಮಾಡ್ಕೊಳ್ಳಿ. ನೋಡಿ ಎಷ್ಟು ತೆಳ್ಳಗಾಗಿ ಮಾಡ್ಕೋಬಹುದು. ಹೊಟ್ಟೆ ನೋವು ಏನ್ ಬರಲ್ಲ. ನಾನು ಸುಮಾರು ಸಲ ಟ್ರೈ ಮಾಡಿದ್ದೀನಿ. ಸಾಕಾಗೋಯ್ತಪ್ಪ ಸ್ವಾಮಿ. ಮಳೆಗಾಲ ಕೆಲಸ ಮಾಡಕ್ಕೆ ಶಿವ ಗೊತ್ತಾಗಲ್ಲ ಫ್ರೆಂಡ್ಸ್ ಎಷ್ಟು ಕಷ್ಟ ಆಗ್ತಿದೆ ಅಂತ. ನೋಡಿ ಫ್ರೆಂಡ್ಸ್, ಈ ತರ ಚಿಕ್ಕ ವಯಸ್ಸಲ್ಲಿ ನನ್ನ ಮದುವೆ ಮಾಡ್ಕೊಂಡು ಬೇಕ್ರಿ ತಿಂಡಿ ತಂದ್ಕೊಡೋದು ಕೆಲಸ ಮಾಡ್ತದ. ಬೇಕ್ರಿ ತಿಂಡಿ ತಂದ್ಕೊಡೋದು ಕೆಲಸ. ಇದೊಂಥರ ಅರೇಂಜ್ಮೆಂಟ್ ಅಂತ ಹೇಳ್ಬೇಕು. ಅಪ್ಪಿ ಸಖತ್ ಮೋಸಪ್ಪಿ ನೀನು. ನನ್ನ ಕೈಲಿ ಆಗಲ್ಲ ಕೆಲಸ ಬಿಟ್ಬಿಡ್ತೀನಿ ಅಂದ್ರೆ ಹೋಗಿ ತಿಂಡಿ ತಗೋಬರೋದು. ತಿಂಡಿ ತಿನ್ನು, ಸರಿ ನಾಳೆ ಬೆಳಗ್ಗೆ ಕೆಲಸ ರೆಡಿ ಆಗ. ನಾನೇ ಒಂದು ಸ್ವೀಟ್ ಮಾಡೋಣ ಅಂತಿದ್ದೆ, ಶಿವನೇ ತಂದೈತೆ. ಜಿಲೇಬಿ, ಬಿಸಿ ಬಿಸಿ ಜಿಲೇಬಿ ತರಬೇಕು ತಾನೆ. ಎಲ್ಲಾದ್ರೂ ಹೋಗ್ಲಿ ಅಂತ ತಂದ? ಹಂಗೆ ತಂದೆ, ಇರ್ಲಿ ಅಂತಾನೆ ತಗೋಬರ್ಬೇಕಾಯ್ತು. ಬಿಸಿ ಬಿಸಿ ಜಿಲೇಬಿ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ತಿನ್ನಕ್ಕೆ ಎಷ್ಟೊಡೆಲ್ಲ ಎಷ್ಟಾದ್ರೂ ತಿನ್ಬೋದು. ಆದ್ರೆ ಶುಗರ್ ಬಂದ್ಬಿಡುತ್ತೆ ಅಂತಾರ ತಾನಪ್ಪ. ಅದಕ್ಕೆ ಅಂತ ತಂದ್ಕೊಟ್ಟಿರೋ ಶುಗರ್ ಬರ್ಲಿ ಅಂತ. ಅಪ್ಪ ಇದು ನೀ ಏನಪ್ಪಿ ಹೆಣ್ಣು ಮಕ್ಳಿರೋ ಮನೆ ಹಿಂಗಿರ್ತೈತೆ ಏನಪ್ಪಿ? ಬಾಗ್ಲು ಕಣ್ಣು ಒಲ್ ಮುಚ್ಚ ಹೆಂಗಾರ ಆ ತೊಟ್ಟಿಯಿಂದ ಕೆಳಗಡೆ. ನಾನು ಹೇಳೋದು ಬೇಡ, ತೋರಿಸ್ತೀನಿ ಫ್ರೆಂಡ್ಸ್. ನಾನು ಹೇಳೋದು ಅರ್ಥ ಆಗಲ್ಲ, ನನ್ಗೆ ಅರ್ಥ ಆಗಲ್ಲ ನಾನು ಹೇಳೋದು. ನೋಡಿ ಅಲ್ಲಿ ಲೀಕೇಜ್ ಆಗ್ತಿರೋದು ನೀರು. ಇದು ನೀರಿನ ತೊಟ್ಟಿ. ಇದ್ರ ಒಳಗಡೆಗೂನು ಇದು ಅಲ್ಲಿಂದ ಇಲ್ಲಿಗೆ ಎಷ್ಟು ಹೈಟ್ ಐತೋ ಇನ್ನು ಒಳಗಡೆನೂ ಅಷ್ಟು ಒಳಕ್ಕೈತೆ, ಡಬ್ಬಲ್ ಐತೆ. ಒಳಗಡೆಯಿಂದ ಏನೋ ಓಲಾಗ್ಬಿಟ್ಟು ಒಳಗಡೆಯಿಂದ ನೀರು ಬರ್ತೈತೆ ಆ ಭೂಮಿ ಒಳಗಡೆಯಿಂದ. ಮತ್ತೆ ನೋಡಿ ಅಲ್ಲಿಂದ ಬರ್ತೈತೆ. ಎನಿ ಟೈಮಲ್ಲಿ ಬರ್ತಾನೆ ಇರ್ತೈತೆ ನೀರು. ಅಪ್ಪ ನೀನು ಬೈಕೊಂಡೆಲ್ಲ ಕೆಲಸ ಮಾಡಬೇಡ, ಚನ್ಕೆ ಕೊಡು, ನಾನೇ ಮಾಡ್ತೀನಿ. ನಾವು ಯಾವುದಕ್ಕೂ ಕಮ್ಮಿ ಇಲ್ಲ. ಅಯ್ಯಯ್ಯ, ಅದು ಒಂದು ಲೈನು, ಆ ಲೈನಲ್ಲೇ ನೀರು ಬರ್ತೈತಾ? ಈ ನೀರು ನಿಂತಾಗಿಂದ ನಾನು ಇಲ್ಲೆಲ್ಲ ಕೊಸನೆ ಗುಡ್ಸಕ್ಕೆ ಹೋಗ್ಲಿಲ್ಲ ಫ್ರೆಂಡ್ಸ್. ಅಬ್ಬೋ ಏನು ನೀಟಾಗೈತೆ ಈ ಕಡೆ. ಕೆಲವ್ರಿಗೆ ಅನ್ಸ್ಬೋದು ಈ ಕಡೆ ಎಲ್ಲ ನೀಟಾಗಿ ಮಾಡ್ಕೋಬೋದಾ ಅಂತ. ಬೆಳಗಿನ ಸಂಜೆ ತನಕ ನರ್ಸರಿ ಕೆಲಸ ಮಾಡಿ ಬರೋಷ್ಟರಲ್ಲಿ ಜೀವ ಬಾಯಿಗೆ ಬಂದಿರ್ತೈತೆ. ಇನ್ನಿಲ್ಲೆಲ್ಲ ಕ್ಲೀನ್ ಮಾಡೋಕ್ಕೆ ಯಾವಾಗ ಟೈಮ್ ಸಿಗ್ತೈತೆ? ಅಪ್ಪ ಸದ್ಯ ನೀರು ಹೋಗ್ತಾ ಐತೆ. ಎಲ್ಲಿ ಅಲ್ಲಿ ಹೋಗ್ಬಿಟ್ಟು ಮತ್ತೆ ವಾಪಸ್ ಬರಲಿ ಅಂತನಾ? ಏನದು ಲುಕ್ಕಪ್ಪ? ವಜ್ರಮುನಿ ಲುಕ್ಕು. ಇದೊಂದು 10 ನಿಮಿಷದ ಕೆಲ್ಸನ 10 ನಿಮಿಷನೂ ಅಲ್ಲ, 5 ನಿಮಿಷದ ಕೆಲ್ಸನ ಇಷ್ಟು ದಿನ ಮಾಡ್ದಿಯಲ್ಲಪ್ಪಿ. ಗಂಡ್ಮಕ್ಳಾದ್ರೆ ಹೆಂಗಿರ್ಬೇಕು ಗೊತ್ತಾ? ಜೋಶಾಗಿ. ನಮ್ಮನೆ ಕೆಲ್ಸ ನಾವು ಅಸಹಾಯ ಪಟ್ಕೊ ಬರ್ತಾನೆಪ್ಪ, ಮಾಡ್ತಾ ಇರ್ಬೇಕು. ಬಿಡು, ಹೋಗ್ತಾ ಐತೆ. ಇನ್ ಸ್ವಲ್ಪ ದಿನ ನೋಡ ತನಕ ನೋಡ್ಬಿಟ್ಟು ನಾನೇ ಈ ಕೆಲಸ ಮಾಡ್ತಿದ್ದೆ.
ಇದೇ ರಾಜಕಾಲುವೆ. ರಾಜಕಾಲುವೆ ಬೇಡ, ಶಿವ ಅವರು ಮಾಡಿರೋದಿಲ್ಲ, ಶಿವ ಕಾಲುವೆ ಅಂತ ಕಣ ಹೆಸರು. ಆಯ್ತಪ್ಪ, ಸರಿ. ಬಂದ ಬಾರೋ, ಅಪರೂಪದ್ದವ್ರೆ ಬಾರೋ. ಅಪ್ಪ ಕಾಲಕ್ಕೆ ಟಚ್ ಮಾಡ್ದ, ಮುಗಿ ಫಸ್ಟ್ ಅದನ್ನ. ಆಯ್ತು ಪೂಜೆ, ಏನು ಪೂಜೆ ಮಾಡೋದು ಅದನ್ನ? ಚನ್ಕೆಯ ಯಾವುದು ಕಾಲಲ್ಲಿ ತಾನೇ ಟಚ್ ಮಾಡೋದು? ವಿಡಿಯೋ ಐತಪ್ಪ, ರೆಕಾರ್ಡು. ಅಷ್ಟು ಜಂಬ ಮಾಡ್ಬೇಡ, ಮುಗಿ. ಆ ಕಾಲ ಟಚ್ ಮಾಡಿದ್ರೆ ನನಗಲ್ವ? ಇದು ಎಂತ ಗಂಡ, ಅಯ್ಯೋ ದೇವ್ರೆ. ರಾಮು, ಕುಮಾರ್ ಬದ್ಲು ನೀನೆ ಅದನ್ನ ಮುಗಿ, ಚನ್ಕೆ ಮುಗಿಯೋ. ಅವ್ನು ನೋಡ್ತಾನೆ, ಓ ರಾಜಕಾಲುವೆ ಅಂತ. ನೋಡಿ ಫ್ರೆಂಡ್ಸ್, ನಮ್ಮ ಮನೇಲಿ ಗಂಡಸರು ಮಾಡೋ ಕೆಲಸ ಎಲ್ಲ ನಾನೇ ಮಾಡ್ಬೇಕು. ಹಾಯ್ ಟಾಮ್, ಬರೋ. ಟಾಮ್ ಬಾ. ಬೇಡ ಹೋಗು, ಮನೆ ಒರೆಸ್ಕೊಂಡು ಬರುವಂತೆ. ಅಲ್ಲೇ ಬಚ್ಚು. ಅಯ್ಯೋ ಇದು ಹೆಂಗಪ್ಪೇ? ಇದು ನಮ್ಮ ಸ್ಕೂಲಲ್ಲಿ ಇರ್ಲಿ, ಹೇಳ್ಕೊಟ್ಟಿಲ್ಲ. ದೇವ್ರೆ, ಯಾವ ಕಡೆ ಲೂಸ್ ಆಗ್ತೈತಿ, ಯಾವ ಕಡೆ ಟೈಟ್ ಆಗ್ತೈತಿ ಒಂದು ಗೊತ್ತಾಗ್ತಿಲ್ಲ. ಈ ಫ್ಯಾನ್ ಯಾರು ನೋಡ್ಬಿಟ್ರೆ 1 ಕೋಟಿ ಕೊಟ್ಟರು ತಗೊಳಲ್ಲ, ಆ ಥರ ಐತೆ. ಅದಕ್ಕೆ ಮೊದಲು ಕ್ಲೀನ್ ಮಾಡಬೇಕು. ಮೊದಲೆಲ್ಲ ಜಾಸ್ತಿ ಕ್ಲೀನ್ ಮಾಡ್ತಾಯಿದ್ದೆ ಫ್ರೆಂಡ್ಸ್, ಅದರಿಂದ ರಿಪೇರಿ ಮಾಡ್ಬಿಡ್ತಾ ಇದ್ದೆ. ಅದಕ್ಕೆ ಮಾಡ್ಲೇ ಬಿಟ್ಬಿಟ್ಟಿದ್ದೇವೆ. ಈಗ ಮತ್ತೆ ಶುರು ಮಾಡಿದ್ದೀನಿ. ಇದು ಎಕ್ಕುಟ್ಟ ಗಂಟ ಮಾಡ್ತಾನೆ ಇರ್ತೀನಿ ಕ್ಲೀನಿಂಗು. ಸಕ್ಸಸ್, ಗ್ರೇಟ್ ಸಕ್ಸಸ್. ಎಷ್ಟೊಂದು ಧೂಳು. ಕಳ್ದಿದ್ದೀನಿ. ಇದು ಹಿಂಗೆ ಇರೋದೇನೋ. ಇದೆಂತ ಕರ್ಮ ಫ್ರೆಂಡ್ಸ್. ರಿಪೇರಿ ಆದ್ರೆ ನಂಗೆ ಗೊತ್ತಿಲ್ಲ. ಇದು ಗಂಡು ಮಕ್ಳ ಕೆಲಸ, ಹೆಣ್ಮಕ್ಳು ಮಾಡಿದಾಗ ರಿಪೇರಿ ಆದ್ರೆ ನನಗೆ ಗೊತ್ತಿಲ್ಲ. ಫ್ಯಾನ್ ರಿಪೇರಿ, ಮಿಕ್ಸಿ ರಿಪೇರಿ, ಸ್ಟವ್ ರಿಪೇರಿ. ಅಪ್ಪಿ ಈ ಕೆಲಸ ಸೂಪರ್ ಆಗೈತಪ್ಪಿ. ಒಳ್ಳೆ ಕಲೆಕ್ಷನು. ಈ ನರ್ಸರಿಗಿಂತ ಅದೇ ಬೆಸ್ಟು. ವಕ್ರ ಪಕ್ರ ವಿಚಿತ್ರ ಮಾಡ್ಬಿಡ್ತೀನಿ ಫ್ಯಾನ್. ಇವತ್ತು ಇದ್ರೆ ಒಂದು ಫ್ಯಾನ್ ಇರ್ಬೇಕಿಲ್ಲ ನಾನಿರ್ಬೇಕು. ಈಗ ಇದನ್ನ ಯಾರಿಗಾರ ಸೇಲ್ ಮಾಡಿದ್ರು ಕಣ್ಣು ಮುಚ್ಕೊಂಡು 5,000 ಕೊಡ್ತಾರೆ. ಯಾರಿಗಾರ ಬೇಕಾದ್ರೆ ಕೇಳಿ ಫ್ರೆಂಡ್ಸ್, ಕೊಡ್ತೀವಿ 5,000. ನಾವು ತಗೊಂಡಿದ್ದು 3,000 ಅಲ್ಲ. ನಾನು ಕ್ಲೀನ್ ಮಾಡಿರೋದಕ್ಕೆ ಚಾರ್ಜ್ 2,000 ಎಕ್ಸ್ಟ್ರಾ ಹಾಕ್ಬಿಟ್ಟು ಕೊಡ್ತೀನಿ. ಏನಿಲ್ಲ, ಏನೋ ನಮ್ಮ ಪಾಡು ನಾಯಿ ಪಾಡ್ಬಿಡು. ಹಂಗಲ್ಲ, ಪಿಕ್ ಮಾಡ್ತೀನಿ. ನೆಟ್ಟಾಕೆ ಫಸ್ಟು ಮನೆ ಒರೆಸ್ಬೇಕು, ಸುಸ್ತಾಗ್ತೈತೆ ಫ್ರೆಂಡ್ಸ್ ನನಗೆ. ಅಪ್ಪ ರೆಡಿ ಮಾಡಿಸೋದು ಸಾಕಾಗೋಯ್ತು. ಎತ್ತಿಕು, ನಾನು ಮನೆ ಒರೆಸ್ತೀನಿ ಈಗ. ನನ್ ತಲೆ ಕಾಲ್ ಟಚ್ ಮಾಡಿದ್ಯಾ? ಗಂಡ ಅಲ್ಲ ನೀನು. ನಾನ್ ದೇವ್ರ ಕೊಟ್ಟ ಹೇಳ್ತಿ. ಹಾಯ್, ತಿನ್ನು. ಏನ್ ನೋಡ್ತೀಯಾ? ಕಿತ್ತಾಕಿರೋದೇ ಉಂಟು. ಇವದ್ದೇ ರಾಜ್ಯ ಬರಿ ಆಗೋಯ್ತು. ಒಂದು ಕಾಯಿ ಬಿಡಲ್ಲ ಮರದಲ್ಲಿ. ಇನ್ನೊಬ್ಬ ಆಗ್ಲೇ ದಾಳಿ ಮಾಡ್ತಾ ಬಿದ್ದವನೆ. ಮ್ಯಾಂಗೋಸ್ ನೋಡಿ ಫ್ರೆಂಡ್ಸ್, ಎಷ್ಟೆಷ್ಟು ದಪ್ಪ ಇದ್ದಾವೆ. ತಿನ್ನೋಕ್ಕಾಗಲ್ಲ, ಅದೊಂದೇ. ನನಗೂ ಒಂದು ಗಿಫ್ಟ್ ಕೊಟ್ಟಿದ್ದಾರೆ, ಪರವಾಗಿಲ್ಲ. ಪಾಪ ಫ್ರೆಂಡ್ಸ್, ಇದಕ್ಕೆ ಮರ ಹತ್ತಕ್ಕಾಗಲಿಲ್ಲ ಅನ್ನಿಸ್ತೈತೆ. ಇದಕ್ಕೆ ಕೊಟ್ಬಿಡೋಣ. ತಗೊಳ್ಳಿ, ಚೆನ್ನಾಗಿದೆ, ತಗೋ. ಸೂಪರ್ ಟೇಸ್ಟು. ಹಲೋ, ತಗೋ. ತಗೋ. ಹಾಂ ತಗೋ. ಅಯ್ಯಪ್ಪ ಬೇಡ, ಗುರೈಸ್ತೈತೆ. ಇದಕ್ಕೂ ಗೊತ್ತಾದ ಟೇಸ್ಟ್ ಇಲ್ಲ ಅಂತ ಅದಕ್ಕೆ ಇಸ್ಕೊಂತ ಇಲ್ಲ. ಚಾಲಾಕಿ. ಫ್ರೆಂಡ್ಸ್, ಈಗ ಸಂಜೆ 7 ಗಂಟೆ ಆಗ್ತಾ ಬಂತು.
ಈಗ ಈ ಬ್ರೆಡ್ಗೆ ಕಾಲ ಕೂಡ ಬಂದೈತೆ. 1 ಪೌಂಡ್ ಬ್ರೆಡ್ ತರಿಸಿದ್ ನಾನು ರಾತ್ರಿ ಈ ರೆಸಿಪಿಗೋಸ್ಕರನೇ. ತಿಂದು 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 4 ಪೀಸ್ ಉಳ್ದೈತೆ. ಇನ್ನೊಂದು 5 ನಿಮಿಷ ನೋಡಿದ್ರೆ ಇದನ್ನು ತಿನ್ಕೊಬಿಡ್ತಾಯ್ತು. ಶಿವ ಎತ್ತಿಟ್ಟಿದೀನಿ, ಹಾಲಿದೆಯಲ್ಲ ಇದ್ ಮಾಡೋಣ ಅಂತ. ಅದೇ ಫ್ರೆಂಡ್ಸ್, ಸರಿಯಾಗೈತೆ ನನ್ ಕತೆ. ರೆಸಿಪಿ ಮಾಡಕ್ ಹೇಳಿದೀನಿ, ರೆಡಿ ಆಗಿದ್ದೀನಿ. ರೆಸಿಪಿ ಹೆಸರೇ ಮರ್ತಿದ್ದೀನಿ. ರಸ್ಮಲೈ 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 ಸಾರಿ ಫ್ರೆಂಡ್ಸ್, ಅಪರೂಪಕ ತಿಂಡಿ ತಿಂದಿದ್ದಲ್ಲ, ಹೆಸರು ನೆನಪಿಲ್ಲ. ಪದೇ ಪದೇ ತಿಂತಾ ಇದ್ರೆ ನೆನಪಿರ್ತಾಯ್ತು. ಬ್ರೆಡ್ ಅಲ್ಲಿ ರಸ್ಮಲೈ ಮಾಡೋಣ ಅಂತಿದ್ದೀನಿ. ಸೂಪರ್ ಆಗೈತಲ್ಲ. ಅದು ನನ್ಗೆ ಅವತ್ತು ತಿಂದಿದ್ದು ಸಖತ್ ಇಷ್ಟ ಆಯ್ತು ಇಸ್ಕಾನ್ ಟೆಂಪಲ್ ಅಲ್ಲಿ. ಈ ಕಡೆ ಎಲ್ಲ ತಂದು ತಿನ್ನೋಣ ಅಂದ್ರೆ ಅಷ್ಟೊಂದು ಮನ್ಸು ಒಪ್ತಾ ಇಲ್ಲ. ಸ್ಟಾಕ್ ಆಗಿ ಇಟ್ಟು ಕೊಡ್ತಾರೆ ಹಂಗಿಂಗೆ ಅಂತೆಲ್ಲ. ದೇವಸ್ಥಾನದಲ್ಲಿ ಆದ್ರೆ ನೀಟಾಗಿ ಅಲ್ದೇ ಇದ್ರು ಅಲ್ಲಿದಲ್ಲೇ ಫ್ರೆಶ್ ಆಗಿ ಮಾಡಿ ಇಟ್ಟಿರ್ತಾರೆ ಅಂತ ನನ್ನ ಅನಿಸಿಕೆ. ಹಂಗಾಗಿ ತುಂಬಾ ಸರ್ಚ್ ಮಾಡಿದೆ. ಅದಕ್ಕೆ ಪನ್ನೀರಲ್ಲಿ ಮಾಡೋದು ಅಂತೆಲ್ಲ ಬಂದಿತ್ತಲ್ಲ. ಪನ್ನೀರ್ ಎಲ್ಲ ರೇಟ್ ಕೇಳಿದೆ, ಈ ಕಡೆ ಜಾಸ್ತಿ ಹೇಳಿದ್ರು. ಈಗ ಸದ್ಯಕ್ಕೆ ಬೇಡ, ತಿನ್ಲೇಬೇಕು ಅಂದ್ರೆ ಇರೋ ಐಟಮ್ಸ್ ಅಲ್ಲಿ ಮಾಡೋಣ, ಕಡಿಮೆ ಐಟಮ್ಸ್ ಅಲ್ಲಿ ಮಾಡೋಣ ಅನ್ಬಿಟ್ಟು. ಮತ್ತೆ ತುಂಬಾ ಜನ ಹೆಣ್ಮಕ್ಳು ಟ್ರೈ ಮಾಡ್ತಿರಲ್ಲ, ಕೆಲವ್ರಿಗೆ ಈ ಐಟಮ್ಸ್ ಸಿಗಲ್ಲ, ಪನ್ನೀರು ಅದು ಇದು ಏನೇನ್ ಹಾಕ್ತಾರೆ ಎಲ್ಲ. ಈಸಿ ಐಟಮ್ಸ್ ಅಲ್ಲೇ ಹೆಂಗ್ ಮಾಡ್ತಾರೆ ಅಂತ ಸ್ವಲ್ಪ ಸರ್ಚ್ ಮಾಡಿ ರೆಸಿಪೀಸ್ ಮಾಡ್ತಾ ಇದ್ದೀನಿ. ಇನ್ನೂ ಕೆಲವೊಂದು ಬೇಕು ಐಟಮ್ಸ್, ಅದನ್ನ ತರಕ್ಕೆ ಶಿವ ಹೋಗಿದೆ. ಆಮೇಲೆ ಅಡಿಗೆ ಏನ್ ಮಾಡೋದು ಏನೋ ಗೊತ್ತಿಲ್ಲ. ಇವತ್ತು ಫುಲ್ ರೆಸಿಪೀಸ್ ನಮ್ಮನೇಲಿ. ಬೆಳಗ್ಗೆ ನವಣೆ ಉಪ್ಪಿಟ್ಟು, ಮಧ್ಯಾಹ್ನ ಗೋಧಿ ದೋಸೆ ಚಟ್ನಿ, ಇವಾಗ ರಸ್ಮಲೈ, ಆಮೇಲೆ ಅಡಿಗೆ ರೆಸಿಪಿ ಶೇರ್ ಮಾಡ್ಕೊಳ್ಳೋದು ಬೇಡ, ಏನೋ ಒಂದು ಸಿಂಪಲ್ ಆಗಿ ಮಾಡ್ಕೊಬಿಡ್ತೀನಿ ಫ್ರೆಂಡ್ಸ್. ಅಡಿಗೆ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಶಿವನಾರ ತಂದ್ಕೊಟ್ರೆ ಶಿವ ಅಂತ ತಿನ್ಬಿಟ್ಟು ಮಲ್ಬಿಡೋಣ ಅನ್ಸ್ತೈತೆ. ನೋಡೋಣ ಶಿವ ಬಂದ್ಮೇಲೆ. ನನ್ನ ಕರ್ಕೊಂಡೋಗಂತ ನಾನು ಹೇಳ್ದೆ ತಾನಪ್ಪಿ. ನಾಟಕ ಆಡಬೇಡ, ಬಂದ್ರೆ ಅದು ಕೇಳ್ತೀನಿ ಅನ್ಬಿಟ್ಟು. ಸರಿ ಬಾ. ಹಾಲು ಎತ್ಕೊಂಡ್ಬಿಟ್ಟ ಹಂಗೆ. ಸೂಪರ್ ಅಪ್ಪ. ಲೈಟ್ ಹಾಕಪ್ಪ, ಅವುಗಳು ಬರ್ತವೆ. ಅವುಗಳು ಕಿಸ್ಕೊಟ್ರೆ ಗೊತ್ತು ತಾನೆ. ಓ, ಮೆಂತೆ ಪಲಾವ್ ಇಷ್ಟ ನಿಂಗೆ? ಹಂಗಾರೆ ಅದಕ್ಕೆ ಬೀನ್ಸ್ ಬೇಕಿತ್ತಲ್ಲ. ಸರಿ ಬಿಡು, ಮೆಂತೆ ಮಾತ್ರ ಮಾಡ್ಕೊಡ್ತೀನಿ. ಹಾ, ಬೀನ್ಸ್ ಐತೆ, ಕ್ಯಾರೆಟ್ ಏನೇನ್ ತಂದೈತೆ ಅಂತ ನೋಡುವ ಫ್ರೆಂಡ್ಸ್. ಮೆಂತೆ ಸೊಪ್ಪು ನಾನು ಹೇಳ್ ಕಳಿಸಿದ್ದೆ, ತುಂಬಾ ದಿನ ಆಯ್ತು ತಿಂದು ತಗೋಬಂತ. ಸೂಪರ್ ಆಗಿರುತ್ತೆ ಫ್ರೆಂಡ್ಸ್, ಸೂಪರ್ ಆಗಿರುತ್ತೆ ಅಂದ್ರೆ ಬಾಡಾಗಿರುತ್ತೆ ತಂದೈತೆ. ಯಾರೋ ಸರಿಯಾಗಿ ಟೋಪಿ ಹಾಕವ್ರೆ ಕತ್ಲಲ್ಲಿ ಶಿವಕುಮಾರ್ಗೆ. ಹಿಂಗ್ ತರುತ್ತೆ ಫ್ರೆಂಡ್ಸ್. ನೋಡಿ ಎಲ್ಲ ಬಾಡೋಗೈತೆ. ಬಿಸಾಕಿದ್ದೆ ಎಲ್ಲಾದ್ರೂ ಆಯ್ಕ ಬಂದ್ಬಿಡ್ತಾ. ಈ ಸೊಪ್ಪು ನೋಡಿದ್ರೆ ಯಾವ್ದೇ ಎಂಟೆ ಆಗ್ಲಿ ಹಿಂಗೆ ಅನ್ನೋದು. ಬಾದಾಮ್ ಪ್ಯಾಕೆಟ್ಸ್ ರೆಸಿಪಿ ಫ್ರೆಂಡ್ಸ್ ಇದು. ಮತ್ತೆ ಸೋಯಾ ಚಂಕ್ಸ್. ಇದು ಎಲ್ಲ ರೆಸಿಪಿಗೆ ಒಳ್ಳೆ ರೆಸಿಪಿ ಮಾಡೋಣ ನಿಮ್ಗೆ ತೋರ್ಸೋಣ ಅಂತ. ಸಕ್ಕರೆ ಅಷ್ಟೇ. ಈ ಸೊಪ್ಪು ಬೆಳಗ್ಗೆ ಬಿಡಿಸ್ಕೊಡ್ಬೇಕು, ಫ್ರೆಶ್ ಆಗಿ ಮಾಡಿದ್ರೆ ಸೂಪರ್ ಆಗಿರ್ತೈತೆ. ಮೊನ್ನೆ ಯಾರೋ ಒಬ್ರು ಕೇಳಿದ್ರು ಪಲಾವ್ ರೆಸಿಪಿ ತೋರಿಸಿ ಅಂತ. ಪಲಾವ್ ಬದಲು ಮೆಂತೆ ಪಲಾವ್ ರೆಸಿಪಿ ತೋರಿಸ್ತೀನಿ. ಎರಡು ಒಂದೇನೆ. ಪಲಾವ್ಗೆ ತರಕಾರಿ ಪಲಾವ್ಗೆ ಮೆಂತೆ ಹಾಕಿದ್ರೆ ಮೆಂತೆ ಪಲಾವ್, ಮೆಂತೆ ಪಲಾವ್ಗೆ ತರಕಾರಿ ಹಾಕಿದ್ರೆ ತರಕಾರಿ ಪಲಾವ್. ಇಲ್ಲ, ಎರಡು ಒಂದೇ. ಎಷ್ಟು ರೂಪಾಯಿ? 10 ರೂಪಾಯಾ? ನಾನು ಸೋಯಾ ಚಿಂಗ್ಸ್ ಅವೆಲ್ಲ ರೇಟ್ ಜಾಸ್ತಿ ಅಂದ್ಬಿಟ್ಟು ಇಷ್ಟ ದಿನ ತರಿಸಿಲ್ಲ ಫ್ರೆಂಡ್ಸ್. ನಾನೆಂತ ದಡ್ಡಿ. 10 ರೂಪಾಯಿ ಒಂದು ಪ್ಯಾಕೆಟ್ ಅಷ್ಟೇ. ಓಕೆ, ಬಾದಾಮ್ ಪೌಡರ್, ಸಕ್ಕರೆ. ಈಗ ನಾವು ಒಂದ್ 4 ಬ್ರೆಡ್ ತಗೋಬೇಕು. ಈ ಬ್ರೆಡ್ ನ ರಸ್ಮಲೈ ಅಂದ್ರೆ ಪನ್ನೀರ್ ಅಲ್ಲಿ ಮಾಡೋದಲ್ಲ, ಬ್ರೆಡ್ ಅಲ್ಲಿ ಮಾಡೋದಂದ್ರೆ ಈ ಸುತ್ತ ಇರೋ ಬ್ರೌನ್ ಎಲ್ಲ ಬೇಡ ನಮ್ಗೆ. ಅದಕ್ಕೆ ಅದ್ರ ಮಧ್ಯೆ ಪ್ರೆಸ್ ಮಾಡ್ಬೇಕು. ಇದರ ಗ್ಲಾಸ್ ಡಿಸ್ಟಾಪ್ ಮಾಡಿದ್ರೆ ಸೈಡ್ಗೆ ಎತ್ತು ಬಿಸಾಕ್ಬೇಕು. ಆದ್ರೆ ಬಿಸಾಕಲ್ಲ ನಾನೀಗ. ಬಿಸಾಕಲ್ಲ ಮತ್ತೆ ತಗೋಬೇಕು ನಾನೇ. ಬ್ರೆಡ್ ಸ್ಮೆಲ್ಲೇ ಸೂಪರ್ ಆಗೈತೆ. ಏನಾಕ್ ಮಾಡಿದಾರೋ ನೋಡಿ ಫ್ರೆಂಡ್ಸ್. ಈ ತರ ಬರ್ಬೇಕು ರೌಂಡ್ ಆಗಿ ಬ್ರೆಡ್ ಮದ್ದಿನ ಭಾಗ. ಈ ಬ್ರೌನ್ ಏನು ವೇಸ್ಟ್ ಆಗಲ್ಲ. ಇದನ್ನ ನಾನು ಶಿವ ಆಮೇಲೆ ತಿನ್ಕೊಂತೀವಿ. ಒಂದೇ ಸಮ ಎಲ್ಲ ಇದ್ರೆ ನೀಟಾಗಿರ್ತೈತೆ ಅಂತ ನಾನು ಆರ್ಟ್ ಶೇಪ್ ಅಲ್ಲಿ ಕಟ್ ಮಾಡೋಣ ಅನ್ಬಿಟ್ಟು ಯೋಚನೆ ಮಾಡಿದೆ. ಬೇಡ, ರಿಸ್ಕ್ ತಗೊಳ್ಳೋದು. ಒಂದೇ ಶೇಪ್ ಅಲ್ಲಿ ಇದ್ರೆ ಚೆನ್ನಾಗಿ ಕಾಣಿಸ್ತೈತೆ ಅಂದ್ಬಿಟ್ಟು ಈ ತರ ಗ್ಲಾಸ್ ಅಲ್ಲಿ ಪ್ರೆಸ್ ಮಾಡಿ ತಗೊಳ್ತಾ ಇದೀನಿ. ನಮಗೂ ಒಳ್ಳೊಳ್ಳೆ ರೆಸಿಪಿಗಳು ಬರುತ್ತೆ ಫ್ರೆಂಡ್ಸ್, ಆದ್ರೆ ನಾವು ಟ್ರೈ ಮಾಡಲ್ಲ ಅಷ್ಟೇ. ಇದು ಅಂತೂ ಫಸ್ಟ್ ಟೈಮೇ ಮಾಡ್ತಿರೋದು. ಹೆಂಗ್ ಬರ್ತಿದೆ ಅಂತ ನಾವು ಗೊತ್ತಿಲ್ಲ. ಜಾಮೂನ್ ಕೇಳಿದ್ರಲ್ಲ, ನೆಕ್ಸ್ಟ್ ಟೈಮ್ ಜಾಮೂನ್ ಮಾಡೋಣ. ನೆಕ್ಸ್ಟ್ ವೀಕ್ ಅಲ್ಲಿ ಒಂದೊಂದು ವಾರ ಒಂದೊಂದು ಸ್ವೀಟು. ಒಂದೇ ವಾರದಲ್ಲಿ ಎಲ್ಲ ಮುಗಿಸೋದು ಬೇಡ. ತುಂಬಾ ಜನಕ್ಕೆ ರಸಮಲೈ ಇಷ್ಟ. ಹೊರಗಡೆ ತಗೊಂಡ್ ತಿಂದ್ರೆ ಜಾಸ್ತಿ ತಗೊಂಡ್ ತಿನ್ನಕ್ಕೆ ದುಡ್ಡಿರಲ್ವಲ್ಲ. ಅವಾಗ ಈ ತರ ಬ್ರೆಡ್ ಅಲ್ಲಿ ಮಾಡ್ಕೊಡಿ, ಕಡಿಮೆ ಐಟಮ್ಸ್ ಅಲ್ಲೇ. ಮನೇಲಿ ಮಕ್ಳೆಲ್ಲ ತಿಂತಾರೆ. ಒಂದ್ ಮಾಡೋಣ ಫ್ರೆಂಡ್ಸ್. ಒಂದ್ ತಲೆಗೆ ಐಡಿಯಾ ಬಂತು, ಅದನ್ನ ಮಾಡೋಣ. ಕಟ್ ಮಾಡ್ಕೊಳೋಣ ಇದನ್ನೆಲ್ಲ ಮೊದ್ಲು ಉದ್ದುದ್ದಾಗಿ.
ಈ ಬ್ರೆಡ್ನೇ ಕಷ್ಟಪಟ್ಟು ಮಾಡಿರ್ತಾರೆ. ಇದನ್ನ ವಿಚಿತ್ರವಾಗಿ ಮಾಡಕ್ ಹೊರಟಿದ್ದೀನಿ ನಾನು. ಯಾರಾದ್ರೂ ಬೇಕರಿ ಇಟ್ಕೊಂಡಿರೋ ಈ ವಿಡಿಯೋ ನೋಡಿದ್ರೆ ದಯವಿಟ್ಟು ಈ ತಪ್ಪನ ಕ್ಷಮಿಸಿ ಹೊಟ್ಟೆಗೆ ಹಾಕೊಳ್ಳಿ. ಬೇಕರಿ ಐಟಮ್ಗಳನ್ನೆಲ್ಲ ವಿಚಿತ್ರವಾಗಿ ಮಾಡ್ತಾ ಇದೀನಿ, ವಿಚಿತ್ರವಾಗಿ. ಈ ಬ್ರೆಡ್ ಮಾಡಿರೋ ಅಣ್ಣ ಏನಾರ ಈ ವಿಡಿಯೋ ನೋಡ್ಬಿಟ್ರೆ ಲೈಫಲ್ಲಿ ಬ್ರೆಡ್ಡೇ ಮಾರಲ್ಲ, ಅವರು ಸ್ಟಾಪ್ ಮಾಡ್ಬಿಡ್ತಾರೆ. ಈ ತರ ಪೀಸಸ್ ಮಾಡ್ಕೊಂಡಿದೀನಿ. ನೋಡೋಣ ಫ್ರೆಂಡ್ಸ್, ಇದನ್ನ ಏನ್ ಮಾಡೋದು ಅಂತ ಇನ್ನ ತಲೆಗೆ ಓಡ್ತಾ ಇಲ್ಲ. ಮೊದ್ಲು ರಸಮಲೈ ಮಾಡೋಣ, ಆಮೇಲೆ ಏನ್ ಬರ್ತೈತೆ ತಲೆಗೆ ಆತರ ಇದನ್ನ ಒಂದು ವಿಚಿತ್ರವಾದ ಒಂದು ರೆಸಿಪಿ ಮಾಡೋಣ, ಆಮೇಲೆ ಲಾಸ್ಟಲ್ಲಿ ಹೆಸರಿಕಣ ಅಷ್ಟೇ. ಈಗ ನಮ್ ರೆಸಿಪಿಗೆ ಇಷ್ಟು ಐಟಮ್ಸ್ ತಗೊಂಡಿದೀನಿ ಫ್ರೆಂಡ್ಸ್. ಸಕ್ಕರೆ, ರೌಂಡ್ ಆಗಿ ಕಟ್ ಮಾಡ್ಕೊಂಡಿರೋ ಬ್ರೆಡ್, ಇಲ್ಲಿ ಬಾದಾಮ್ ಪೌಡ್ರು, 3 ಏಲಕ್ಕಿ, ಇದು ಗೋಡಂಬಿ ಇತ್ತು ಫ್ರೆಂಡ್ಸ್, ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿದೀನಿ. ಪಿಸ್ತಾದೇನೇನೋ ಬರ್ತಾವಲ್ಲ ಫ್ರೆಂಡ್ಸ್, ಡ್ರೈ ಫ್ರೂಟ್ಸ್ ಅವೆಲ್ಲ ಹಾಕೋಬಹುದು. ಇದನ್ನ ಏನ್ ಮಾಡೋದು ಅಂತ ಗೊತ್ತಿಲ್ಲ, ಏನೋ ಒಂದು ಮಾಡೋಣ. ಒಂದು ಬಾಣಲಿ ಇಟ್ಕೊಂಡು ಹಾಲನ್ನ ಕಾಯಿಸ್ಕೋಬೇಕು. ಹಾಲನ್ನ ಆಲ್ರೆಡಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ 3 ಟೈಮ್ ಕಾಯಿಸಿಟ್ಟಿದ್ದೀನಿ, ಸ್ವಲ್ಪ ಗಟ್ಟಿ ಆದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಸಕ್ಕರೆ ಹಾಕಿ ಕಲಿಸ್ತಾ ಇರಬೇಕು, ಸಕ್ಕರೆ ಕರಗೋವರೆಗೂ. ಅದು ಚೆನ್ನಾಗಿ ಕರಗಿದ್ಮೇಲೆ ಏಲಕ್ಕಿ ಪುಡಿ ಹಾಕ್ಕೋಬೇಕು. ಏಲಕ್ಕಿ ಪುಡಿನೇ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸು, ಆ ಸ್ಮೆಲ್ಲೇ ಸಕ್ಕತ್ತಾಗಿರುತ್ತೆ ರಸಮಲೈಯಲ್ಲಿ. ಇದನ್ನು ಚೆನ್ನಾಗಿ ಕಲಸಿ ಬಾದಾಮ್ ಪೌಡ್ರ್ ತರಿಸಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಒಂದು ಪ್ಯಾಕೆಟ್ ಹಾಕಿದ್ರೆ ಸ್ವಲ್ಪ ಮಂದ ಬರಬೇಕಾಗಿತ್ತು, ಆಮೇಲೆ ಇನ್ನೊಂದು ಪ್ಯಾಕೆಟ್ ಹಾಕ್ಬಿಡೋಣ ಅಂದ್ಬಿಟ್ಟು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟೇನೆ. ಇದನ್ನು ಒಂದು ಬಾಣಲಿಗಳ ಒಂದು ಬಟ್ಲಿಗೆ ಸರ್ವ್ ಮಾಡಿಕೊಂಡು ಕೋಲ್ಡಾಗಿ ಹಾಕ್ಬಿಡ್ಬೇಕು. ರಸಮಲೈ ಅಂದರೆ ಕೋಲ್ಡ್ ತಿಂದ್ರೇ ಚೆನ್ನಾಗಿರೋದು. ಫ್ರಿಜ್ಜಲ್ಲಿ ಇಟ್ಬಿಟ್ಟು ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಹಸಿಮೆಣಸಿನಕಾಯಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕ್ಕೋಬೇಕು, ಕಲ್ಲುಪ್ಪು ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೇನಕ್ಕೆ ಅಂದರೆ ಬ್ರೆಡ್ ಪೀಸ್ ಇದೆಯಲ್ಲ ಅದು ವೇಸ್ಟ್ ಆಗೋದು ಬೇಡ ಅಂದ್ಬಿಟ್ಟು ಈ ಥರ ಬ್ರೆಡ್ ಪೀಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೆಂಗೆ ಮಾಡಬೇಕು ಅಂದರೆ ಬಾಂಡಿನಲ್ಲಿ ಸ್ವಲ್ಪ ಎಣ್ಣೆ ಅಂಶ ಕಾಣಬಾರ್ದು, ರಸ್ ಥರ ಆಗಬೇಕು, ಆ ಥರ ಹುರ್ಕೊಳ್ತಾನೆ ಇರಬೇಕು ಗೋಲ್ಡನ್ ಕಲರ್ ಆಗೋವರೆಗೂ. ಸಕ್ಕತ್ತಾಗಿ ಬರುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ಅಷ್ಟಲ್ಲಿ ಕೋಲ್ಡ್ ಆಗಿತ್ತು ಹಾಲು, ಅದಕ್ಕೆ ಬ್ರೆಡ್ ಪೀಸ್ 2 ಇಟ್ಕೊಂಡು ಅದ್ರ ಮೇಲೆ ಕಾಯಿಸಿಟ್ಕೊಂಡಿರೋ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಇದೇ ರಸಮಲೈ. ಅದ್ರ ಮೇಲೆ ಗೋಡಂಬಿ ಹಾಕ್ಕೋಬೇಕು. ಪಿಸ್ತಾನ ಹಾಕ್ಕೊಂಡ್ರೆ ಇನ್ನೂ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ಪಕ್ಕದಲ್ಲಿ ಹಾಲು ಕಾಯಿಸ್ತಾ ಇದ್ನಲ್ಲ, ಅದು ಕಣ್ಣಿಗೆ ಬಿತ್ತು. ಹಾಲನ್ ಕೆನೆನೂ ಹಾಕ್ಬಿಡೋಣ, ಇನ್ನೂ ಸೂಪರಾಗಿ ಬರುತ್ತೆ ಅಂತ ಹಾಲನ್ ಕೆನೆನೂ ಹಾಕ್ಬಿಟ್ಟೆ. ಇದು ಒಂದು ಒಳ್ಳೆ ರೆಸಿಪಿ. ನಿನ್ನ ಲೈಫಲ್ಲಿ ತಿಂದಿರಲ್ಲಪ್ಪಿ, ತಿಂದ್ರೆ ಹಂಗೆ ತಲೆ ಸುತ್ತ ಬಿದ್ದುಬಿಡ್ತೀಯ. ಮೊದಲು ಸ್ವೀಟ್ ನೋಡ್ಬೇಕು. ನಿಂತೀನಿ ಫಸ್ಟ್. ಸೂಪರ್ ಆಗಿದೆ. ಹೆಂಗೈತೆ? ಸೂಪರ್ ಆಗಿದೆ. ನಿಂತಿನ್ನು ಇನ್ನು ಕೋಲ್ಡ್ ಆಗ್ಬೇಕು ಫ್ರೆಂಡ್ಸ್. ನನ್ ಭಾಗ ಆಯ್ತಲ್ಲ 2 ಪೀಸ್, ಅದಿನ್ನ ಕೋಲ್ಡ್ ಆಗ್ಬೇಕು ಅಂತ ಇಟ್ಟಿದ್ದೀನಿ. ಹಾಲನ್ನ ಫ್ರಿಜ್ ಅಲ್ಲಿ ಇಟ್ಟಿದ್ದೀನಿ, ಆಮೇಲೆ ಹಾಕೊಡ್ತೀನಿ. ಸೂಪರ್ ಇರ್ತೈತೆ. ತಣ್ಣಗಾಯ್ತು. ಚೆನ್ನಾಗಿ ಬಂದೈತಲ್ಲ. ಹಂಗಂದ್ರೆ ಸೂಪರ್ ಆಯ್ತಾ? ನಾನು ತಿಂತೀನಿ. ಇವತ್ತನೇ ಕಲ್ತ್ಕೊಂಡೆ. ಅದಕ್ಕೆ ರಾತ್ರಿಯಿಂದ ನಾನು ಬ್ರೆಡ್ ತಿನ್ಬೇಡ ಅಂದಿದ್ದು, ಜಾಸ್ತಿ ಮಾಡ್ಕೊಡ್ತಾ ಇದ್ದೆ ನಿಂಗೆ. ಮಾಡ್ಬೇಕು ತಂದ ತಕ್ಷಣ ಮಾಡಕ್ಕೆ ಮಧ್ಯರಾತ್ರಿ ಮಾಡಕ್ ಆಗ್ತಿತ್ತ ಫ್ರೆಂಡ್ಸ್. ಇವಾಗ ಇನ್ನೂ ಬೇಕಂತೆ. ನನ್ ಪೀಸ್ ಕೊಟ್ಬಿಡ್ಲ ನಿನ್ಗೆ, ಎಲ್ಲಾದ್ರೂ ಹೋಗ್ಲಿ ತಿನ್ಕೋ. ನನ್ ಪೀಸ್ ನಾನೇ ತಿನ್ಲಾ? ರಸಮಲೈ ಹಿಂಗೆ ಇರೋದು. ಪನ್ನೀರ್ ಹಾಕಿದ್ರೆ ರಸಮಲೈ ಆಗ್ಬಿಡ್ತಿತ್ತು. ಇದು ಬ್ರೆಡ್ ರಸಮಲೈ ಸೂಪರ್ ಆಗಿತ್ತನಪ್ಪಿ. ಎಲ್ಲ ತಿಂತೀನಪ್ಪಿ. ಸಕ್ಸಸ್, ರೆಸಿಪಿ ಸಕ್ಸಸ್ ಫ್ರೆಂಡ್ಸ್. ಅರ್ಜೆಂಟಿಗೆ ಏನು ಅಡುಗೆ ಮಾಡೋದು ಅಂದ ತಕ್ಷಣ ತಟ್ಟಂತ ಒಂದು ಅಡುಗೆ ನೆನಪಾಯ್ತು. ಅದಕ್ಕೆ ಕೊತ್ತಂಬರಿ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಇಷ್ಟು ತಗೊಂಡಿದ್ದೀನಿ. ಒಂದು 4-5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 5 ನಿಮಿಷದಲ್ಲಿ ಆಗೋ ಅಡುಗೆ ಇದು. ಅದಕ್ಕೆ ಸಾಸಿವೆ ಹಾಕ್ಕೊಂಡು ಸಿಡಿದ ಮೇಲೆ ಕರಿಬೇವು ಸೊಪ್ಪು ಹಾಕ್ಕೊಂಡು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕಿ ಜೊತೆಗೆ ಉಪ್ಪನ್ನು ಹಾಕ್ಕೊಂಡು ಅದು ಚೆನ್ನಾಗಿ ತರ್ತರಿಯಾಗಿ ಬರಬೇಕು. ಅದು ಅಂದರೆ ಗೋಲ್ಡನ್ ಕಲರ್ ಆಗೋಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬೆಳ್ಳುಳ್ಳಿ ಎಷ್ಟು ತಿಂತೀವೋ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದು. ಆಮೇಲೆ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಖಾರದ ಪುಡಿನೂ ಹಾಕ್ಕೋಬೋದು, ನಮಗೆ ಸಾಂಬಾರು ಪುಡಿ ಅಂತ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಜಾಸ್ತಿನೇ ಹಾಕೋಬೇಕು ಹೇಳ್ಬೇಕಂದ್ರೆ. ನಾನು ಸ್ವಲ್ಪ ಕಂಜೂಸಲ್ಲಿ ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೆ. ಆಮೇಲೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗಮ್ ಅಂತ ಇರುತ್ತೆ, ಸಿಹಿ ಹಾಕ್ಬಿಡಬಾರ್ದು. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಆಫ್ ಮಾಡಿಕೊಂಡು ಮಾಡಿಟ್ಕೊಂಡಿರೋ ಅನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ತಂಗ್ಳನ್ನ ಹಾಕ್ಕೊಂಡ್ರು ಸೂಪರಾಗಿರುತ್ತೆ, ಬಿಸಿಯನ್ನು ಹಾಕ್ಕೊಂಡ್ರು ಸೂಪರಾಗಿರುತ್ತೆ. ಇಷ್ಟೇ ಸಿಂಪಲ್ಲಾಗಿ ಚೆನ್ನಾಗಿ ಮಿಕ್ಸ್ ಹಾಕಿಬಿಟ್ರೆ ಅದ್ರ ಖಾರ ಮಾತ್ರ ಜಾಸ್ತಿ ಇರುತ್ತೆ, ನೋಡ್ಕೊಂಡು ಹಾಕೋಬೇಕು. ನನ್ನ ಸ್ಟೈಲು ಒಂದು ರೆಸಿಪಿ ಇದು. ಈ ತರ ಈರುಳ್ಳಿ ಹಾಕೊಂಡ್ರೆ ಸೂಪರ್ ಆಗಿರ್ತೈತೆ. ನೀನ್ ಊರ್ಗ್ ಹೋಗ್ದಾಗ ಇವುಗಳನ್ನೇ ನಾನು ಮಾಡ್ಕೊಂಡು ತಿನ್ನೋದಪ್ಪಿ.
ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತಾನೆ ಹೇಳು. ಸೂಪರ್ ಆಗಿದೆ. ನಿಜ. ನನ್ ಗಾರ್ಮೆಂಟ್ಸ್ ಹೋಗ್ಬೇಕಾರೆ ನನ್ ಫ್ರೆಂಡ್ ಒಬ್ಳು ಬರ್ತಿದ್ಲು ಸೌಮ್ಯ ಅಂತ, ಅವಳು ಹೇಳ್ಕೊಟ್ಟಿದ್ದು. ವಾರದಲ್ಲಿ 3 ದಿನ ಇದನ್ನೇ ಮಾಡಿ ಕಟ್ ಕಳಿಸ್ತಿದ್ರು ಅವರಮ್ಮ. ಆದ್ರೆ ಕಡಲೆಬೇಳೆ ಒಂದ್ ಮಿಸ್ ಆಯ್ತು. ಈರುಳ್ಳಿ ಜೊತೆ ತಿನ್ನು, ಸೂಪರ್ ಆಗಿರ್ತೈತೆ. ಈರುಳ್ಳಿ ಜೊತೆ ತಿನ್ನೋದು ನಾನೇ ಕಂಡಿಡ್ದಿರೋದು. ಚೆನ್ನಾಯ್ತಾ? ನಾನು ಇನ್ ಸ್ವಲ್ಪ ರಸಮಲೈನ ಫುಲ್ ಕೋಲ್ಡ್ ಮಾಡ್ಕೊಂಡು ಈಗ ಬ್ರೆಡ್ ಪೀಸ್ ಹಾಕೊಂಡು ತಿಂತಾ ಇದೀನಿ ಫ್ರೆಂಡ್ಸ್. ನನ್ ಫುಲ್ ಕೋಲ್ಡ್, ಅವತ್ತು ಕೋಲ್ಡ್ ಇದಕ್ಕೆ ಸೂಪರ್ ಆಗಿದ್ದು ಅನ್ನಿಸ್ತು, ಅದಕ್ಕೋಸ್ಕರ. ಸ್ಮೆಲ್ ಮಾತ್ರ ಅಮೇಝಿಂಗು. ಇದೇ ಟೇಸ್ಟ್ ತಿಂದಿದ್ ನಾನು ಅವತ್ತು. ಪಕ್ಕ ಹಂಗೈತೆ, ಪನ್ನೀರೇ ಬೇಕಾಗಿಲ್ಲ. ರಸಮಲೈ ಆರಾಮಾಗಿ ಟ್ರೈ ಮಾಡಿ ಫ್ರೆಂಡ್ಸ್. 50 ರೂಪಾಯಿ ಬ್ರೆಡ್, 10 ರೂಪಾಯಿ ಬಾದಾಮಿ, 10 ರೂಪಾಯಿ ಗೋಡಂಬಿ, ಏಲಕ್ಕಿ ಪ್ಯಾಕೆಟ್ 10 ರೂಪಾಯಿ, ಸಕ್ಕರೆ 10 ರೂಪಾಯಿ. 100 ರೂಪಾಯಲ್ಲಿ ಮನೆ ಜನ ಎಲ್ಲ ತಿನ್ಬೋದು. ಒಂದು ಹೊಸ ರೆಸಿಪಿ. ಮನೆ ತುಂಬಾ 10 ಜನ ಇದ್ರು ಮಾಡ್ಕೊಂಡು ತಿನ್ಬೋದು, ಒಂದು ಪೌಂಡ್ ಬ್ರೆಡ್ ತಂದ್ಬಿಟ್ರೆ. ಇಸ್ಕಾನ್ ಟೆಂಪಲ್ ಹೆಂಗ್ ತಿಂದೆ ಸೇಮ್ ಟೇಸ್ಟ್ ಐತಿ ದೇವರನೆ. ಪ್ರಿಯಾಂಕಾ ಮತ್ತು ಹನುಮಂತ್ ಅವ್ರದ್ದು 2ನೇ ವರ್ಷದ 24ನೇ ತಾರೀಕು ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಭಾಗ್ಯಕ್ಕ ಹಾಯ್ ಹಾಯ್. ಹಾಯ್. ನಿನ್ ಭಾಗ್ಯಕ್ಕ ಅಂತ 2 ಸಲ ಭಾಗ್ಯಕ್ಕ ಹಾಯ್ ಹಾಯ್. ಕಿವಿಲಾಗ ನಾವ್ ಕನ್ನಡ ಮಾಡ್ದಾಗೈತಲ್ಲ. ಕಾಂತರಾಜ್ ಅಣ್ಣ ಅವ್ರದ್ದು 19ನೇ ತಾರೀಕು ಬರ್ತಡೆ. ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತಡೆ ಅಣ್ಣ. ಉಷಾ ಅವ್ರ ಮಗಳು ಲಿಡಿಶಾ ಅವ್ರದ್ದು 24ನೇ ತಾರೀಕು ಬರ್ತಡೆ. ಹ್ಯಾಪಿ ಬರ್ತಡೆ. 2ನೇ ವರ್ಷದ ಬರ್ತಡೆ. 9 ವರ್ಷ ಆದ್ಮೇಲೆ ಹುಟ್ಟಿದ ಮಗು. ವೆರಿ ವೆರಿ ಸ್ಪೆಷಲ್. 100 ವರ್ಷ ಖುಷಿಯಾಗಿ ಇರ್ತಿತೆ ಪಾಪು. ಗಾಯತ್ರಿ ಅವ್ರದ್ದು 25ನೇ ತಾರೀಕು ಬರ್ತಡೆ. ಹ್ಯಾಪಿ ಬರ್ತಡೆ. ಅನಿತಾ ಅವರು ಅನಿತಾ ವರ್ಷ ಇಬ್ಬರದು ಬರ್ತಡೆ. ಹ್ಯಾಪಿ ಬರ್ತಡೆ. ಆರ್ಯನ್ದು 4ನೇ ವರ್ಷದ ಬರ್ತಡೆ. ಹ್ಯಾಪಿ ಬರ್ತಡೆ. ಪ್ರೀತಮ್ ಅವ್ರದ್ದು 25ನೇ ತಾರೀಕು ಬರ್ತಡೆ. ಹ್ಯಾಪಿ ಬರ್ತಡೆ. ಪ್ರೀತಮ್ ಅವರು ಅಲ್ಲ, ಅದು ಮಗು 7ನೇ ಕ್ಲಾಸು. ಚೇತನ್ ಹಾಯ್. ಹಾಯ್. ಮಂಗಳವಾರ ಗೌರಿ ಸಿಸ್ ಹಾಯ್. ಹಾಯ್. ಅಜಯ್ ಅವ್ರದ್ದು 15ನೇ ತಾರೀಕು ಬರ್ತಡೆ. ಹ್ಯಾಪಿ ಬರ್ತಡೆ. ಯುವನ್ 2ನೇ ವರ್ಷದ ಬರ್ತಡೆ. ಹ್ಯಾಪಿ ಬರ್ತಡೆ. ಕೈ ನೋಡ್ತೀನಿ ನನ್ ಗಂಡನ್ ಪಾಪ ಮೊಬೈಲ್. ಶಸೀಮ್ ಅವ್ರದ್ದು 15ನೇ ತಾರೀಕು ಬರ್ತಡೆ. ಹ್ಯಾಪಿ ಬರ್ತಡೆ. ಗೀತಾ ಧನರಾಜ್ ಅವರು ಇವರು ಗಂಡ ಹೆಂಡತಿ ಹೊಸದಾಗಿ ಕಾರ್ ತಗೊಂಡಿದಾರಂತೆ. ಫುಲ್ ಖುಷಿ ಆಯ್ತು ನನಗೆ ಈ ವಿಷಯ ಕೇಳಿ. ಎಲ್ಲಾ ಡ್ರೈವರ್ಸ್ಗೂ ಇದೊಂದು ಕನ್ಸು, ಅವ್ರದ್ದು ಸ್ವಂತ ಗಾಡಿ ತಗೋಬೇಕು ಅಂತ. ಇನ್ಮೇಲೆ ಎಲ್ಲ ಒಳ್ಳೇದಾಗುತ್ತೆ ನಿಮ್ಗೆ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ನಿಮ್ ಲೈಫ್ಗೆ. ಸ್ಫೂರ್ತಿ ಸಿಸ್ ಹಾಯ್. ಹಾಯ್. ತ್ರಿಷಾ ಬರ್ತಡೇ ಆಯ್ತು ನಿನ್ನೆ. ನಿಮ್ಮಮ್ಮ ನಿಮ್ ಹೆಸರು ಹೇಳಿಲ್ಲ, ಹಂಗಾಗಿ ಹೆಸರು ಹೇಳ್ದೆ ವಿಶ್ ಮಾಡಿದೀನಿ. ಹ್ಯಾಪಿ ಬರ್ತಡೇ ತ್ರಿಷಾ. ಹ್ಯಾಪಿ ಬರ್ತಡೆ. ಚೈತ್ರ ಅವ್ರದ್ದು 15ನೇ ತಾರೀಕು ಬರ್ತಡೆ. ಹ್ಯಾಪಿ ಬರ್ತಡೆ. ಪ್ರಜ್ವಲ್ ಬರ್ತಡೆ. ಹ್ಯಾಪಿ ಬರ್ತಡೆ. ವರ್ಷ ಅವ್ರ ಅಮ್ಮ ಅನಿತಾ ಅವ್ರ ಬರ್ತಡೆ. ಹ್ಯಾಪಿ ಬರ್ತಡೆ. ಜಿಯಾನ್ಸ್ 2.5 ವರ್ಷದ ಮಗು ಬರ್ತಡೆ. ಹ್ಯಾಪಿ ಬರ್ತಡೆ. ಬರ್ತಡೆ ಅಲ್ಲ, ಹಾಯ್ ಹಾಯ್. ಹಾಯ್ ಜಿಯಾನ್ಸ್. ವಿನಿಶ್ ಗೌಡ ಹಾಯ್ ಹಾಯ್. ಹಾಯ್ ಹಾಯ್. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ಎಂಡರ್ಗೆ ಯಾರೆಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಗುಡ್ ನೈಟ್.